ವಿದ್ಯಾರ್ಥಿಗಳೇ, ಇದೀಗ ನಾವು ಗಣಿತಶಾಸ್ತ್ರದ ವಿಷಯದ ಮೇಲೆ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ನಮ್ಮ ಜೊತೆ ಮಹಂತೇಶ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಡಗು ಅಲ್ಲಿ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳು. ಈಗ ನೇರವಾಗಿ ಮಹಂತೇಶ್ ಅವರ ಹತ್ರ ಹೋಗೋಣ. ಓವರ್ ಟು ಮಹಂತೇಶ್. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ಅಲ್ಲಿ ಕೆಸಿಟಿ ಫ್ರೀ ಆನ್ಲೈನ್ ಕ್ಲಾಸ್ ಅಲ್ಲಿ ಮ್ಯಾಟ್ರಿಸಸ್ ಚಾಪ್ಟರ್ ಸಂಬಂಧಪಟ್ಟಾಗಿ ನಾವು ಡಿಸ್ಕಷನ್ ಮಾಡೋಣ. ಸೊ ಈಗ ನಾನು ಪಿಪಿಟಿ ನಲ್ಲಿ ಬರಿತಾ ಹೋಗ್ತೀನಿ. ಸೊ ಅದರಿಂದ ನಾನು ವಿಡಿಯೋ ಕಾಣಿಸಲ್ಲ. ಸೊ ನಿಮ್ಮೆಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನಾನು ನನ್ನ ಕ್ಲಾಸ್ ಅನ್ನ ಶುರು ಮಾಡ್ತೀನಿ. ವಿದ್ಯಾರ್ಥಿಗಳೇ, ನಾನು ಹೇಳ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಮ್ಯಾಟ್ರಿಸಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಆವರೇಜ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಏನಿದೆ 2014 ಇಂದ 2020 ತನಕ ಮಿನಿಮಮ್ 1 ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ 4 ತನಕ ಟಚ್ ಆಗಿದೆ. ಬಟ್ ಆನ್ ಅನ್ ಆವರೇಜ್ 3-4 ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಸೊ 2021 ಅಲ್ಲೂ ಕೂಡ ನಾವು 4 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಫೈನ್. ಸೊ ಇಲ್ಲಿ ಒಂದು ವಿದ್ಯಾರ್ಥಿಗಳೇ, ಇಲ್ಲಿ ಆನ್ಲೈನ್ ಫ್ರೀ ಆನ್ಲೈನ್ ಕ್ಲಾಸ್ ಅಲ್ಲಿ ಒಂದು ನೀವು ನೆನ್ಪಿಡ್ಕೊಳ್ಬೇಕೇನು ಅಂತಂದ್ರೆ, ನಾವು ನಿಮ್ಮ ಹತ್ರ ಡೈರೆಕ್ಟ್ ರೀಚ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಈ ಅಟ್ಮಾಸ್ಫಿಯರ್ ನ ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಪ್ಯಾಂಡಮಿಕ್ ಅನ್ನೋ ಸಿಚುವೇಶನ್ ಎಲ್ರಿಗೂ ಕೂಡ ಇದೆ. ಸೊ ಆದ್ರಿಂದ ಈ ಸಿಚುವೇಶನ್ ನ ಬೆಸ್ಟ್ ಯುಟಿಲೈಸ್ ಮಾಡ್ಕೊಂಡು ನೀವು ಎಕ್ಸೆಲ್ ಆಗ್ಬೇಕಾಗಿದೆ. ಸೊ ಬೆಸ್ಟ್ ಪ್ರಾಕ್ಟೀಸಸ್ ಏನಂತಂದ್ರೆ NCERT ಟೆಕ್ಸ್ಟ್ ಬುಕ್, ಎಕ್ಸಾಂಪ್ಲರ್ ಬುಕ್ಸ್, ಕೆಲವೊಂದು ಪ್ರಿವಿಯಸ್ CET ಕ್ವಶನ್ ಪೇಪರ್ಸ್ ರೆಫರ್ ಮಾಡ್ಬೇಕಾಗುತ್ತೆ. ಮತ್ತು ಅನ್ನೆಸೆಸರಿಯಾಗಿ ಚಾಟ್ ಮಾಡೋದು ಅಂತದ್ದು ಸ್ಟಾಪ್ ಮಾಡಿ. ಕ್ಲಾಸಸ್ ಆರ್ ಫ್ರೀ ಕ್ಲಾಸಸ್ ಏನೋ ಫ್ರೀ, ಬಟ್ ನಾಟ್ ಯುವರ್ ಟೈಮ್. ಸೊ ಮೇಕ್ ಬೆಸ್ಟ್ ಯೂಸ್ ಆಫ್ ಯುವರ್ ಟೈಮ್. ಯಾಕೆಂದ್ರೆ ಯಾರು ಯುಟಿಲೈಸ್ ಮಾಡ್ಕೊಳ್ತಾರೋ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ, ಈ 1 ತಿಂಗಳು 2 ತಿಂಗಳು ಏನಿದೆಯೋ ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಎಕ್ಸೆಲ್ ಆಗ್ತಾರೋ, he is going to shine. Keep it in a mind. ಸೊ ಮೇಕ್ ಶಾರ್ಟ್ ನೋಟ್ಸ್. ಈಗ ನೀವು ನೋಡ್ತಾ ಇರೋ 45 ಮಿನಿಟ್ಸ್ ಕೂಡ ಒಂದು ಶಾರ್ಟ್ ನೋಟ್ಸ್ ಆಗಿ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಹೊರತು ಯಾವುದೇ ಕಾರಣಕ್ಕೂ ಕೂಡ ನೀವು ನೋಡ್ತಾ ಹೋಗೋದು ಸರಿ ಹೋಗಲ್ಲ. ಸಣ್ಣದಾಗಿ ಒಂದು ಪಾಯಿಂಟ್ ಮಾಡ್ಕೊಳ್ತಾ ಹೋಗ್ತಾ ಇರಿ. ನಿಮ್ಗೆ ಏನ್ ಅನ್ಸುತ್ತೋ, ಯಾವ ಕ್ವಶನ್ ಯಾವ ಚಾಪ್ಟರ್ ಅಂತ ಗೊತ್ತಾಗ್ತಾ ಇದೆಯಲ್ವಾ? ಫೈನ್. ನಾವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ವೈಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಮಾಡೋದಕ್ಕೆ. ಮತ್ತೆ ಕ್ಲಾಸ್ ರೂಮ್ ID ಕೋಡ್ ಏನಿದೆಯಲ್ಲ ಇದನ್ನ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಬಹಳಷ್ಟು ಜನ ಕ್ಲಾಸ್ ರೂಮ್ ID ಕೋಡ್ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು 49217498 ಅನ್ನ ನೀವು ಮಾಡ್ಬೇಕಾಗುತ್ತೆ. ಸೊ ಟೆಸ್ಟ್ ನ ನೀವು ಡೈಲಿ ಬೇಸಿಸ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಟೆಸ್ಟ್ ನ ಡೈಲಿ ಬೇಸಿಸ್ ಅಲ್ಲಿ ತಗೊಳ್ಳಿ ದಯವಿಟ್ಟು. ಯಾಕೆ ಅಂತಂದ್ರೆ, ನೀವು ಡೈಲಿ ಬೇಸಿಸ್ ಅಲ್ಲಿ ತಗೊಂಡಿಲ್ಲ ಅಂದ್ರೆ, ಅವತ್ತು ಮಾಡಿದ ಚಾಪ್ಟರ್ ಇವತ್ತು ನಾನು ಮ್ಯಾಟ್ರಿಸಿಸ್ ಮಾಡ್ತೀನಾ, ನಾಳೆ ಬೆಳಗ್ಗೆ 11 ಗಂಟೆಗೆ ಮ್ಯಾಟ್ರಿಸಿಸ್ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ನ ಕೇಳಿದಾಗ ದಯವಿಟ್ಟು ಈ 45 ಮಿನಿಟ್ಸ್ ಅಲ್ಲಿ ಏನನ್ನ ಕಲ್ತಿರ್ತೀರೋ ಅದನ್ನ ಪ್ರೆಸೆಂಟ್ ಮಾಡೋಕ್ ಸಾಧ್ಯ ಆಗುತ್ತೆ. ಸೊ ಸೆಲ್ಫ್ ಅನಲೈಸೇಷನ್ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಕೂಡ ನೀವು ಟೆಸ್ಟ್ ತಗೊಳ್ದಿರಾ ಪೋಸ್ಟ್ಪೋನ್ ಮಾಡಬೇಡಿ. ಒಂದು 30 ಮಿನಿಟ್ಸ್ ಈಚ್ ಚಾಪ್ಟರ್ ಗೆ ಸ್ಪೆಂಡ್ ಮಾಡ್ತಾ ಹೋಗಿ. ದಟ್ ಈಸ್ ದ ಬೆಸ್ಟ್ ಅಷ್ಟೇ. ಸೊ ಯು ಹ್ಯಾವ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ಅಂಡ್ ಬಹಳ ಜನ ಕಮೆಂಟ್ ಮಾಡುವಾಗ ಒಂದ್ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಮಾಡಿ ಅಂತ. ದಯವಿಟ್ಟು ಕ್ಷಮಿಸಿ. ವಿ ಕಾಂಟ್ ಮೇಕ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬಿಕಾಸ್ bilingual we make use of, but still we are targeting rural people who have to get benefited more than urban who are ಯಾಕೆಂದ್ರೆ ಅವ್ರಿಗೆ ರೀಚಬಲ್ ಇರ್ತಾರೆ. ಸೊ ನಾವು ಅದರಿಂದ ಕನ್ನಡನ ಯೂಸ್ ಮಾಡ್ತಾ ಇದೀವಿ. we are sorry for that. So we make use of both. We'll try to, but mathematics is a language. It itself is a language. We don't need any Kannada or ಇಂಗ್ಲಿಷ್. ಅದೊಂದು ಮ್ಯಾಥಮೆಟಿಕ್ಸ್ ಅನ್ನೋದೇ ಒಂದು ಲ್ಯಾಂಗ್ವೇಜ್. ಸೊ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫೈನ್, ಕ್ಲಾಸ್ಗೆ ಹೋಗ್ಬಿಡೋಣ. ಸೊ ಯಾವತ್ತೂ ಅಷ್ಟೇ ಬೇಸ್ಡ್ ಆನ್ ರೆಡ್ಯೂಸ್ಡ್ ಸಿಲೆಬಸ್ ಮ್ಯಾಟ್ರಿಸಸ್ ಎಲ್ಲಾ ಚಾಪ್ಟರ್ಗಳು ಅಷ್ಟೇ, PCMB ಎಲ್ಲ ರೆಡ್ಯೂಸ್ಡ್ ಸಿಲೆಬಸ್. ಸೊ ಈ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಯಾವ್ದನ್ನ ನಾವು ಓದಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ವರ್ಷ ಯಾವ್ದನ್ನ ಓದಬಾರ್ದು ಅನ್ನೋದು. ಸೊ ಅದಕ್ಕೆ ಇದು ಕ್ಲಿಯರ್ ಗೈಡೆನ್ಸ್ ಕೊಡ್ತಾರೆ. ಯಾಕಂದ್ರೆ ಮೋರ್ ದನ್ 100 ಫ್ಯಾಕಲ್ಟಿ ಮೆಂಬರ್ಸ್ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದಾರೆ. 20 ಕೋರ್ ಮೆಂಬರ್ಸ್ ಇದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. So please make best use of these classes. Fine. So matrices ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. Rectangular arrangement of numbers, m rows ಇರುತ್ತೆ, n columns ಇರುತ್ತೆ, ನಿಮ್ಗೆ ಗೊತ್ತಿದೆ. So column matrix, row matrix ಎಲ್ಲ ಎಕ್ಸಾಂಪಲ್ಸ್ ಕೊಡ್ತೀನಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವಾಗ ಹೇಳ್ತೀರಾ? m is equal to n, rows is equal to columns. Diagonal matrix ನಿಮ್ಗೆ ಗೊತ್ತಿದೆ. So diagonal element except diagonal elements, all elements are 0 in a square matrix. Scalar matrix, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಝೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆರ್ 0. ಸೊ ಅದಕ್ಕೆ ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡೋಣ. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಯಾವಾಗ ಅಂತೀರಾ? ದ ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸೇಮ್ ಆದಾಗ.
ಫೈನ್. ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡೋಣ. ಕಾಲಮ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ ಹೇಗಿದೆ. A is equal to 105 3 rows 1 columns. Row matrix 1 row 4 columns. Square matrix rows is equal to columns. Diagonal matrix diagonal elements except diagonal elements all other elements are 0. ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ, ಸೊ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಇರುತ್ತೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ, ಆಲ್ ದ diagonal elements equal to 1. So identity matrix na scalar anta kariboda? Yes, you can call identity matrix as a scalar. Fine. Next ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡಬೇಕು. ಯಾವಾಗ ಆಡ್ ಮಾಡ್ತೀರಾ? ಆರ್ಡರ್ ಸೇಮ್ ಇದ್ದಾಗ. ಆ ಕಾನ್ಸೆಪ್ಟ್ ಅಂತ ತಿಳ್ಕೊಳ್ಳಿ. ಆರ್ಡರ್ ಮಸ್ಟ್ ಬಿ ಸೇಮ್ ಟು ಆಡ್ ಟು ಮ್ಯಾಟ್ರಿಸಸ್. ಒಂದು ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕಾಗಿರೋದೇನಂದ್ರೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಲ್ಲಾ ಎಲಿಮೆಂಟ್ಗೂ ನಂಬರ್ ನ ಮಲ್ಟಿಪ್ಲೈ ಮಾಡ್ತೀವಿ, ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ. ಸೊ ಇಲ್ಲಿ ಎಕ್ಸ್ಪೆಷಲಿ ಮಲ್ಟಿಪ್ಲಿಕೇಶನ್ ಯಾವಾಗ ಆಗುತ್ತೆ ಅದು ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕಾಗಿರೋದು. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ನೋಡ್ಕೊಳ್ಳಿ, A is equal to m ರೋ n ಕಾಲಮ್ ಇದ್ದಾಗ, B is equal to n rows p columns ಆದಾಗ, the number of columns of first matrix must be equal to the number of rows of the second matrix to find AB. So AB is order m cross p. ನೋಡಿ ಗೊತ್ತಾಗ್ತಾ ಇದೆಯಾ? Fine. So next question. So this is what it is. Next transposal rows and columns. So ಈ ಕಾನ್ಸೆಪ್ಟ್ ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿದೆ. A dash transpose of a matrix is equal to itself ಆದ್ರೆ ಸಿಮೆಟ್ರಿಕ್ ಅಂತೀವಿ. ಸ್ಕ್ಯೂ ಸಿಮೆಟ್ರಿಕ್ ಅಂತ ಯಾವಾಗ ಅಂತೀವಿ? If A transpose is equal to negative of A, we call it as skew symmetric. ಇದ್ರ ಮೇಲೆ ಬಹಳಷ್ಟು ಕ್ವೆಶ್ಚನ್ ಅನ್ನ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಫೈನ್. ನಾವು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿ ಅರೇಂಜ್ ಮಾಡಬಹುದು. A plus A dash divided by 2 plus A minus A dash divided by 2. ಇಲ್ಲಿ A plus A dash divided by 2 ಅನ್ನೋದು ಸಿಮೆಟ್ರಿಕ್ ಆಗುತ್ತೆ. A minus A dash divided by 2 ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಸೊ ಅದನ್ನ ನೀವು ಥಿಯರಮ್ ವೈಸ್, ಸೊ ವೆರಿ ಇಂಪಾರ್ಟೆಂಟ್ ಇಸ್ ದ ಸಿಮೆಟ್ರಿಕ್ ಪಾರ್ಟ್. A plus A dash ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸ್ ನಿಮ್ಮನ್ನ MCQ ಕ್ವಶನ್ ಆಗಿ ಫ್ರೇಮ್ ಮಾಡ್ತಾರೆ. A plus A dash ಯಾವಾಗ್ಲೂ ಕೂಡ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. A minus A dash ಯಾವಾಗ್ಲೂ ಕೂಡ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಫೈನ್. ಈಗ ಎಕ್ಸಾಂಪಲ್, ಈ ತರದೊಂದು ಎಕ್ಸಾಂಪಲ್ ಕೇಳಿದರೆ, ಐ ವಿಲ್ ಎರೇಸ್ ದಿಸ್ ಜಸ್ಟ್ ಎ ಮಿನಿಟ್. ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿ ಕೇಳಿದ್ರೆ, ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ. ಸಿಮೆಟ್ರಿಕ್ ಅಂದಾಗ ಏನಾಗುತ್ತೆ, ದಿಸ್ ಎಲಿಮೆಂಟ್ ಅಂಡ್ ಆಪೋಸಿಟ್ ಡಯಾಗ್ನಲ್, ಇದು ಡಯಾಗ್ನಲ್ ಎಲಿಮೆಂಟ್ ಬಿಟ್ಟು ಆಪೋಸಿಟ್ ಆಗಿರೋ ಎಲಿಮೆಂಟ್ ಸೇಮ್ ಇರಬೇಕು ಸಿಮೆಟ್ರಿಕ್ ಅಂದ್ರೆ. ಸೊ 2x minus 3 is equal to x plus 2 ಆಗುತ್ತೆ. ಆಗ x is equal to ಏನಾಗುತ್ತೆ 5. ಗೊತ್ತಾಗ್ತಾ ಇದೆಯಲ್ಲ? ಸೊ ಆಪ್ಷನ್ ಬಿ ಆಗುತ್ತೆ. ನಾನು ಹೇಳಿದ್ದು ಸುಮ್ನೆ ಬೇಸಿಕ್ಸ್ ತಿಳ್ಕೊಂಡ್ರೆ ಯಾವ ರೀತಿ ನೀವು ಆನ್ಸರ್ ಮಾಡಬಹುದು ಅನ್ನೋದನ್ನ ಇದೊಂದು ಸಿಂಪಲ್ ಎಕ್ಸಾಂಪಲ್ ಕೇಳಿರೋದು ಅಷ್ಟೇನೆ. ಫೈನ್. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಇದನ್ನ ಸ್ಕ್ರೀನ್ ಶಾಟ್ ಆಗಿ ಇಟ್ಕೊಳ್ಳಿ. ಇದ್ರ ಮೇಲೆನೆ ಬಹಳಷ್ಟು ಕ್ವಶನ್ ಫ್ರೇಮ್ ಆಗಿರುತ್ತೆ. ಮೊದಲನೇದಾಗಿ ಎ ಬಿ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆದಾಗ A plus B plus BA is a symmetric matrix ಆಗುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ A and B are symmetric matrices ಆಗಿ ಪ್ಲಸ್ ಚೆಕ್ ದಲ್ಲಿ ಮೈನಸ್ ಬಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದೇ ಕ್ವಶನ್ ನ ಬಹಳ ಸಲ ಫ್ರೇಮ್ ಮಾಡಿದ್ದಾರೆ. ಸೊ ಈ ರೀತಿ ಕ್ವಶನ್, ಎ ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದಾಗ A plus A dash A dash A dash A ಅನ್ನೋದು ಏನಾಗುತ್ತೆ, ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಯಾವಾಗ್ಲೂ ಕೂಡ. If A is any square matrix, then A minus A dash is what? That is skew symmetric matrix ಆಗುತ್ತೆ. Next, if A and B are square matrix such that commutative ಅಂದ್ರೆ ಸಾಮಾನ್ಯವಾಗಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ AB is not equal to BA. ಜನರಲ್ ಆಗಿ AB is not equal to BA. Suppose AB is equal to BA ಆದಾಗ AB to the power n is equal to BN to the power A. AB whole to the power n is equal to A to the power n into B to the power n. ಕ್ವಶನ್ಸ್ ಅನ್ನ ಯಾವ ರೀತಿ ಫ್ರೇಮ್ ಮಾಡ್ತಾರೆ ಅದನ್ನ ಕ್ವಶನ್ ಡಿಸ್ಕಸ್ ಮಾಡ್ತಾ ಗೊತ್ತಾಗ್ತಾ ಹೋಗುತ್ತೆ. Now if A and B are symmetric matrices of same order, then the AB is symmetric if AB is equal to BA. The most important point. ಅದ್ರ ಜೊತೆಗೆ ಇದೊಂದು ಇಂಪಾರ್ಟೆಂಟ್ ನೋಡಿ, ಇಷ್ಟನ್ನ ನೀವು ತಿಳ್ಕೊಳ್ಳಿ ಅಷ್ಟೇ. ರಿಮೆಂಬರ್ ಅಂತ ಇದನ್ನ ತಿಳ್ಕೊಂಡ್ರೆ ನೀವು ಆಲ್ಮೋಸ್ಟ್ 4 ಕ್ವಶನ್ಸ್ ಕೂಡ ನೀವು ಆನ್ಸರ್ ಮಾಡಬಹುದು. ಈಗ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ, ಸೈನ್ ಆಲ್ಫಾ ಕಾಸ್ ಆಲ್ಫಾ ಅಂತಿದೆಯಲ್ವಾ ಎ ಅನ್ನೋದು,
ಎ ಟು ದ ಪವರ್ ಎನ್ ಏನಾಗುತ್ತೆ ನೋಡಿ, ಆ ಕಾಸ್ ಎನ್ ಬಂದ್ಬಿಟ್ಟು ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಕಾಸ್ ಎನ್ ಆಲ್ಫಾ ಮೈನಸ್ ಸೈನ್ ಎನ್ ಆಲ್ಫಾ, ಸೈನ್ ಎನ್ ಆಲ್ಫಾ, ಕಾಸ್ ಎನ್ ಆಲ್ಫಾ. ಸೊ ನೀವು ಮಲ್ಟಿಪ್ಲೈ ಮಾಡಿದಾಗ ಸುಮ್ಮನೆ ಎನ್ ಅನ್ನ ಸೇರಿಸಿದ್ರೆ ಸಾಕು. ಜೆಇ ನಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರೆ ಅದನ್ನ ಡಿಸ್ಕಸ್ ಮಾಡೋಣ. If A is a symmetric matrix, then any power of symmetric matrix is always a symmetric. Very important. If A is a skew symmetric matrix, then even power. A ಅನ್ನೋದು ಸ್ಕ್ಯೂ ಆದಾಗ A ಸ್ಕ್ವೇರ್ ಏನಾಗುತ್ತೆ ಅಂತ ಏನಾದ್ರು ಕೇಳಿದ್ರೆ ನೀವು ಸಿಂಪಲ್ ಆಗಿ ಸಿಮಿಟ್ರಿಕ್ ಅನ್ಬೇಕು. A ಕ್ಯೂಬ್ ಏನಾಗುತ್ತೆ ಅಂತ ಕೇಳಿದಾಗ ನೀವು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅನ್ಬೇಕು. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಆಗುತ್ತೆ. ಆಮೇಲೆ ಇದೊಂದು ಈ ತರ ಬಹಳ ಸಲ ಕೇಳಿರುವಂತ ಕ್ವಶನ್ ನೋಡಿ, 0 1 1 0 ಅಂತ ಮ್ಯಾಟ್ರಿಕ್ಸ್ ಕೊಟ್ಟಾಗ ಎ ಸ್ಕ್ವೇರ್ ಯಾವಾಗ್ಲೂ ಐ ಆಗುತ್ತೆ, ಎ ಕ್ಯೂಬ್ ಬಂದ್ಬಿಟ್ಟು ಎ ಆಗುತ್ತೆ. ಅಂದ್ರೆ ಈವನ್ ಪವರ್ಸ್ ಐ ಆಗುತ್ತೆ, ಎ ಕ್ಯೂಬ್ ಬಂದ್ಬಿಟ್ಟು ಎ ಆಗುತ್ತೆ, ಆಡ್ ಪವರ್ಸ್ ಬಂದ್ಬಿಟ್ಟು ಎ ಮ್ಯಾಟ್ರಿಕ್ಸ್ ಏನೇ. ಸೊ ಅದೇ ತರ ಇಲ್ಲೂ ಕೂಡ ಸೊ ಇದು 0 0 0 0 1 0 1 0 1 0 0 ಅಂತ ಮ್ಯಾಟ್ರಿಕ್ಸ್ ಇದ್ರೆ ಎ ಸ್ಕ್ವೇರ್ ಯಾವಾಗ್ಲೂ ಐಡೆಂಟಿಟಿ ಆಗುತ್ತೆ. ರಿಮೆಂಬರೆನ್ಸ್ ಪಾಯಿಂಟ್ಸ್ ಒಂದ್ ಸ್ವಲ್ಪ ಫಾಸ್ಟ್ ಆಗಿರ್ತೀನಿ, ಯಾಕಂದ್ರೆ ಬಹಳಷ್ಟು ಕ್ವಶನ್ ನಾವು ಸಾಲ್ವ್ ಮಾಡ್ಬೇಕಲ್ಲ, ಆ ಕಾರಣಕ್ಕೋಸ್ಕರ 45 ಮಿನಿಟ್ಸ್ ಅಲ್ಲಿ ಆದಷ್ಟು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ನಾವು ಇನ್ನೊಂದಿಷ್ಟು ಪಾಯಿಂಟ್ಸ್ ಎಕ್ಸಾಂಪಲರ್ ಇಂದ ನಾವು ತಗೊಂಡಿರುವಂತದ್ದು ತುಂಬಾ ಇಂಪಾರ್ಟೆಂಟ್ ಆದಂತದ್ದು ನೋಡ್ಕೊಳ್ಳಿ. ಯಾವಾಗ ಯಾವ ಮ್ಯಾಟ್ರಿಕ್ಸ್ ನಾವು ಸಿಮಿಟ್ರಿಕ್ ಮತ್ತೆ ಸ್ಕ್ಯೂ ಅಂತೀವಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಇಸ್ ಝೀರೋ ಮ್ಯಾಟ್ರಿಕ್ಸ್. ಸೊ ಸಮ್ ಆಫ್ ಟೂ ಸ್ಕ್ಯೂಸ್, ಝೀರೋ ಮ್ಯಾಟ್ರಿಕ್ಸ್ ಎರಡು ಕ್ಯಾಟಗರಿ ಬರುತ್ತೆ, ಸಿಮಿಟ್ರಿಕ್ ಅನ್ಬೋದು, ಸ್ಕ್ಯೂ ಸಿಮಿಟ್ರಿಕ್ ಅನ್ಬೋದು. ಸಮ್ ಆಫ್ ಟೂ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಸೇರಿಸಿದಾಗ ಏನಾಗುತ್ತೆ, ಸ್ಕ್ಯೂ ಸಿಮಿಟ್ರಿಕ್ ಆಗುತ್ತೆ. A negative of a matrix is obtained by multiplying -1 product of any matrix by scalar. ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನಲ್ ಮ್ಯಾಟ್ರಿಕ್ಸ್ ಸಿಗುತ್ತೆ ಅಂದ್ರೆ 0 ಇಂದ. So a matrix which is not square matrix is always called as rectangular matrix ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್ ಏನಾಗುತ್ತೆ ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಲಾ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅದು, A ಇಂಟು ಬಿ ಪ್ಲಸ್ ಸಿ ಅಂತ ಕೇಳಿದಾಗ A ಇಂಟು ಬಿ ಪ್ಲಸ್ ಎ ಇಂಟು ಸಿ, ಏನ ನಾವು ಹಂಚ್ಬೇಕಾಗುತ್ತೆ ಬಿ ಗೆ ಮತ್ತೆ ಸಿ ಗೆ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಡಿಸ್ಟ್ರಿಬ್ಯೂಟಿವ್ ಲಾ. ಇಫ್ ಎ ಇಸ್ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ದೆನ್ ಎ ಕ್ಯೂಬ್, ಈಗ ತಾನೇ ಹೇಳಿದ್ವಿ ಎ ಅನ್ನೋದು ಸಿಮಿಟ್ರಿಕ್ ಆದ್ರೆ ಎ ಕ್ಯೂಬ್ ಏನಾಗುತ್ತೆ, ಆಬ್ವಿಯಸ್ಲಿ ಸಿಮಿಟ್ರಿಕ್ ಆಗುತ್ತೆ, ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಇಫ್ ಎ ಇಸ್ ಎ ಸ್ಕ್ಯೂ ಸಿಮಿಟ್ರಿಕ್ ಆದಾಗ ಎ ಸ್ಕ್ವೇರ್ ಏನಾಗುತ್ತೆ, ಸಿಮಿಟ್ರಿಕ್ ಆಗುತ್ತೆ. ಸ್ಕ್ವೇರ್ ಈವನ್ ಪವರ್ ಇದ್ರೆ ಸಿಮಿಟ್ರಿಕ್, ಆಡ್ ಪವರ್ ಇದ್ರೆ ಸ್ಕ್ಯೂ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಥಿಂಗ್ಸ್. ಫೈನ್, ನಿಮ್ಗೆ ಇದು ಗೊತ್ತಿದೆ, ಎ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದಾಗ ಎ ಬಿ ಹೋಲ್ ಡ್ಯಾಶ್ ಅಂದ್ರೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಲ್ವಾ. ಕೆ ಟೈಮ್ಸ್ ಎ ಡ್ಯಾಶ್ ಅಂದ್ರೆ ಕೆ ನ ಸೈಡ್ ಗಿಡಿ ಎ ಡ್ಯಾಶ್, ಇಲ್ಲೂ ಅಷ್ಟೇ ಕೆ ನ ಸೈಡ್ ಗಿಡಿ ಎ ಡ್ಯಾಶ್ ಮೈನಸ್ ಬಿ ಡ್ಯಾಶ್. ನೋಡಿ ಈ ತರ ಮಾಡಬಹುದು ಟ್ರಾನ್ಸ್ಪೋಸ್ ಪ್ರಾಪರ್ಟೀಸ್. ಇಫ್ ಎ ಇಸ್ ಎ ಸ್ಕ್ಯೂ ಸಿಮಿಟ್ರಿಕ್ ದೆನ್ ಕೆ ಎ ಏನಾಗುತ್ತೆ, ಆಬ್ವಿಯಸ್ಲಿ ಸ್ಕ್ಯೂ ಸಿಮಿಟ್ರಿಕ್ ಆಗುತ್ತೆ. ಸ್ಕ್ಯೂ ಎ ಮತ್ತೆ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್ ಆದಾಗ ಎ ಬಿ ಮೈನಸ್ ಬಿ ಎ ಏನಾಗುತ್ತೆ, ಯು ನೋ ದಟ್ ಇಟ್ ಇಸ್ ಎ ಸ್ಕ್ಯೂ. ಬಿ ಎ ಮೈನಸ್ 2ab ಏನಾಗುತ್ತೆ, ಯು ನೋ ದಟ್ ಇಟ್ ಇಸ್ ನೇದರ್, ನೀವು ಟ್ರೈ ಮಾಡಿಬೇಕಾದ್ರೆ ಇದು ನೇದರ್ ಸ್ಕ್ಯೂ ನಾಟ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಫಾಸ್ಟ್ ಫಾರ್ವರ್ಡ್ ಆಗಿ ಇವನ್ನೆಲ್ಲ ನೀವು ಗೊತ್ತಾಗಬೇಕಾಗಿದೆ. ಎ ಇಸ್ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ದಿ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಎ ಅನ್ನೋದು ಸಿಮಿಟ್ರಿಕ್ ಆದ್ರೆ ಬಿ ಡ್ಯಾಶ್ ಎ ಬಿ ಏನಾಗುತ್ತೆ, ಇಟ್ ಇಸ್ ಆಲ್ವೇಸ್ ಸಿಮಿಟ್ರಿಕ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎ ಅನ್ನೋದು ಸ್ಕ್ಯೂ ಆದಾಗ ಬಿ ಡ್ಯಾಶ್ ಎ ಏನಾಗುತ್ತೆ, ಯು ಕ್ಯಾನ್ ಕಾಲ್ ಇಟ್ ಆಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ಅಕಸ್ಮಾತ್ ಸ್ಕ್ಯೂ ಆದಾಗ, ಎ ಅನ್ನೋದು ಸ್ಕ್ಯೂ ಆದಾಗ, ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಎ ಬಿ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ದೆನ್ ಎ ಬಿ ನ ಸಿಮಿಟ್ರಿಕ್ ಅಂತ ಯಾವಾಗ ಕರಿಬಹುದು ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಆದಾಗ. ಸೊ ಇಲ್ಲಿ ಪಾಯಿಂಟ್ಸ್ ಗಳನ್ನ ಹೇಳ್ತಾ ನಾನು ಕ್ವಶನ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಗೊತ್ತಾಗ್ತದೆ ಅಲ್ವಾ. ಸೊ ಎ ಮ್ಯಾಟ್ರಿಕ್ಸ್ ಪಿ ಕೊಟ್ಟಿದ್ದಾರೆ ಆಪ್ಷನಲ್. ಏನ್ ಮ್ಯಾಟ್ರಿಕ್ಸ್ ಇದು, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಯೂನಿಟ್. ಡಯಾಗ್ನಲ್ ಅಂತೂ ಖಂಡಿತಲ್ಲ, ಯೂನಿಟ್ ಅಂತಲ್ಲ, ಇದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿ ತಗೋಬಹುದು ನೋಡಿದ ತಕ್ಷಣ ಹೇಳುವಂತದ್ದು. ಸೊ ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಕರೆಕ್ಟ್ ಅಲ್ವಾ. ಸಿಂಪಲ್ ಕ್ವಶನ್ ನ ಫಸ್ಟ್ ಒಂದು 10 ಸಿಂಪಲ್ ಕ್ವಶನ್ಸ್ ನ, ಆಮೇಲೆ ಒಂದು 10 ಎಕ್ಸಾಮ್ ಕ್ವಶನ್ಸ್ ನ, ಇನ್ನೊಂದು 5 ಸಾಧ್ಯ ಆದ್ರೆ ಜೆಇ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. Now total number of possible matrices of 3 cross 3 with each entry 2 0 2 ಅಥವಾ 0 ಇರಬೇಕು ಪ್ರತಿಯೊಂದು ಎಲಿಮೆಂಟ್. ಸೊ 9 ಎಲಿಮೆಂಟ್ಸ್ ಇರುತ್ತೆ ಮ್ಯಾಟ್ರಿಸಸ್ ಅಲ್ಲಿ, ಏನಾಗಿರುತ್ತೆ 9 ಎಲಿಮೆಂಟ್ಸ್ ಇರುತ್ತೆ. ಸೊ ಈಚ್ ಹ್ಯಾಸ್ 2 ಆಪ್ಷನ್ಸ್, ಪ್ರತಿ ಎಲಿಮೆಂಟ್ಗೂ 2 ಆಪ್ಷನ್ಸ್ ಇದೆ. ಸೊ 2 ಇಂಟು 2 ಇಂಟು 2 ಆತರ 9 ಎಲಿಮೆಂಟ್ಸ್ ಗೆ ನಾವು ಮಲ್ಟಿಪ್ಲೈ ಮಾಡಿದಾಗ 2 to the power 9 ಬರುತ್ತೆ. ಸೊ 512 ಗೊತ್ತಾಯ್ತಲ್ವಾ. ಪ್ರತಿ ಜಾಗದಲ್ಲಿ 0 ಬರ್ಬೋದು ಅಥವಾ 1 ಬರ್ಬೋದು. ಆತರ ಪ್ರತಿ ಒಂದು ಜಾಗಕ್ಕೆ 2 ಆಪ್ಷನ್ಸ್ ಇದೆ.
ಸೊ 9 ಎಲಿಮೆಂಟ್ಸ್ ಗೆ 2 into 2 ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ. 2 to the power 9 ಬರೀತೀವಿ. ದಟ್ ಇಸ್ 512 ways you can create a matrix. ಆ ಮ್ಯಾಟ್ರಿಕ್ಸ್ ಅಲ್ಲಿ 2 ಇರುತ್ತೆ ಅಥವಾ 0 ಇರುತ್ತೆ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಆಪ್ಷನ್ ಡಿ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಇಲ್ಲಿ 3x plus y ಈ ತರದ್ದು ನೋಡಿ, ಈಕ್ವಲ್ ಅಂತ ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಕೊಟ್ಟಾಗ ಏನಾಗುತ್ತೆ, ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಸೇಮ್. ಸೊ ಕೊರಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡಿ 2x plus y ತಗೊಳ್ಬೇಡಿ, ಇದು ಸಿಂಪಲ್ ಆಗಿರುತ್ತೆ ತಗೊಳ್ಳಿ. 4x x plus 6, 4x is equal to x plus 6 ಆದಾಗ 3x is equal to 6, x is equal to 2 ಆಯ್ತು. ಕರೆಕ್ಟ್ ಅಲ್ವಾ? x is equal to 2 ಯಾವ ಆಪ್ಷನ್ ಇದೆ? ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ನಲ್ಲಿ ಇದೆ, ಆಪ್ಷನ್ ಬಿ ನಲ್ಲಿ ಇದೆ. ಡಿ ಮತ್ತೆ ಎ ಆಗಕ್ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಇವೆರಡೇ ಬಿ ಮತ್ತೆ ಸಿ ಎಲಿಮಿನೇಟ್ ದ ರಾಂಗ್ ಆನ್ಸರ್. ಎಲಿಮಿನೇಟ್ ಮಾಡಾಯ್ತು. ಇನ್ನು y 3 ಆಗೋಕ್ ಸಾಧ್ಯತೆ ಇದೆ ಅಥವಾ y 4 ಆಗುತ್ತೆ. y 3 ಆಗದಾಗ ಏನಾಗುತ್ತೆ ನೋಡೋಣ. 2 times x 2 plus y ಬಂದ್ಬಿಟ್ಟು 3, 2 2s are 4 plus 3 ಎಷ್ಟಾಯ್ತು? 7 ಬರ್ತಿದ್ಯಾ? ಎಕ್ಸ್ ಜಾಗದಲ್ಲಿ ನಾನು ವ್ಯಾಲ್ಯೂಸ್ ಹಾಕಿದಾಗ ಬರ್ತಿದ್ಯಾ 7? ಸೊ ಅದಕ್ಕೆ ಆಪ್ಷನ್ ಬಿ ನೇ. ಇದನ್ನ ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ವೆರಿಫೈ ಮಾಡಿದ್ರು ಕೂಡ ನೀವು ನೋಡ್ಕೊಳ್ಳಿ, ಎಕ್ಸ್ ಜಾಗದಲ್ಲಿ 2 ಹಾಕಿದಾಗ 2 2s are 4 ಪ್ಲಸ್ y ಜಾಗದಲ್ಲಿ 4 ಹಾಕಿದಾಗ 4 plus 4 8 ಆಗ್ಬಿಡುತ್ತೆ. 8 ಅಂತೂ ಇಲ್ಲ, ಇಲ್ಲಿ 7 ಬರ್ಬೇಕು. ಗೊತ್ತಾಗ್ತಾ ಇದೆಯಲ್ವಾ? ಸೊ ಯಾವ ರೀತಿ ನೀವು ಮಾಡಬಹುದಂತ. ಇದು ದ ವ್ಯಾಲ್ಯೂ ಆಫ್ ಎಕ್ಸ್ ಕಾಮ ವೈ, ನಾಟ್ ಎಕ್ಸ್ ಪ್ಲಸ್ ವೈ. ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಹೇಳಿ ಕೇಳಿದ್ದಾರೆ. ಫೈನ್. ನೆಕ್ಸ್ಟ್ ಕ್ವೆಶ್ಚನ್, ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಥವಾ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ನ ನೋಡಿ, ಅದ್ರ ಆಪೋಸಿಟ್ ಇರೋದು ಇಲ್ಲಿ ಏನ್ ಬರುತ್ತೋ ಅದು ನೆಗೆಟಿವ್ ಆಪೋಸಿಟ್. -5 ಇದ್ರೆ ಇಲ್ಲಿ +5, ಇಲ್ಲಿ 8 ಇದ್ದಾಗ -8, ಇಲ್ಲಿ 12 ಇದ್ದಾಗ -12. ಖಂಡಿತ ಇದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಯಾಕಂದ್ರೆ ಇದನ್ನ ಟ್ರಾನ್ಸ್ಪೋಸ್ ತಗೊಂಡ್ರೆ, ಈ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ತಗೊಂಡ್ರೆ ವಿ ಗೆಟ್ ನೆಗೆಟಿವ್ ಆಫ್ ಇಟ್ ಸೆಲ್ಫ್. ಸೊ ಸ್ಕ್ಯೂ ಸಿಮಿಟ್ರಿಗೆ ಬೆಸ್ಟ್ ಎಕ್ಸಾಂಪಲ್ ನೀವು ಗೊತ್ತಿರಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಈ ಕಡೆ ಏನ್ ಇರುತ್ತೋ ಅದಕ್ಕೆ ಆಪೋಸಿಟ್ ನೆಗೆಟಿವ್ ಸೈನ್ಸ್ ವೈಸ್ ಚೇಂಜ್ ಆಗಿರುತ್ತೆ, ವ್ಯಾಲ್ಯೂಸ್ ಸೇಮ್ ಇರುತ್ತೆ, ಸೈನ್ ವೈಸ್ ಚೇಂಜ್ ಆಗಿರುತ್ತೆ. ಸೊ ದೇರ್ ಫಾರ್ ದ ಆನ್ಸರ್ ಇಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಫೈನ್. ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್, ಇದು ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ನೋಡಿ, ಇದರ ಎ ಮತ್ತೆ ಬಿ, ಎ ಮೈನಸ್ ಬಿ ಕಂಡುಹಿಡಿಯಿರಿ ಅಂತಂದಾಗ ನಾವು ಒಂದ್ ಎಲಿಮೆಂಟ್ ನ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ. ಎ ಮೈನಸ್ ಬಿ 1/π, ಎರಡರಲ್ಲೂ 1/π ಇದೆ, ಇಲ್ಲೂ 1/π ಇದೆ, 1/π ಇದೆ. ಸೈನ್ ಇನ್ವರ್ಸ್ ಎಕ್ಸ್ ಪೈ, ಇದು ಮೈನಸ್ ಆಗಿರೋದಲ್ವಾ, ಇಲ್ಲಿ ಮೈನಸ್ ಇದೆ, ಮೈನಸ್ ಇದೇನಾಗುತ್ತೆ ಪ್ಲಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಎಕ್ಸ್ ಪೈ, ನಿಮ್ಗೆ ವ್ಯಾಲ್ಯೂ ಗೊತ್ತಿದೆ. ಸೈನ್ ಇನ್ವರ್ಸ್ ಆಫ್ ವ್ಯಾಲ್ಯೂ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಸೇಮ್ ವ್ಯಾಲ್ಯೂ ಇಸ್ ಆಲ್ವೇಸ್ π/2. ಕರೆಕ್ಟ್ ಅಲ್ವಾ? ಸೊ 1/2 ಇಂಟು π/2, π ಕ್ಯಾನ್ಸಲ್ ಆಗುತ್ತೆ, 1/2. ಅಂದ್ರೆ ನಾನು ಫಸ್ಟ್ ಎಲಿಮೆಂಟ್ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲಿಮೆಂಟ್ 1/2 ಬಂತು, 1/2. ಮಿಕ್ಕಿದ ಎಲಿಮೆಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಬೇಡಿ, ಯಾಕಂದ್ರೆ ಐಡೆಂಟಿಟಿ ಅಂದಾಗ ಫಸ್ಟ್ ಎಲಿಮೆಂಟ್ 1, ನಲ್ ಮ್ಯಾಟ್ರಿಕ್ಸ್ ಓ ಅಂದ್ರೆ ಇದು ನಲ್ ಮ್ಯಾಟ್ರಿಕ್ಸ್, ಫಸ್ಟ್ ಎಲಿಮೆಂಟ್ 0, 2i ಅಂದಾಗ ಫಸ್ಟ್ ಎಲಿಮೆಂಟ್ 2. ಆಪ್ಷನ್ ಡಿ ನೋಡಿ, ಫಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಆಫ್ ಇದೆ. ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ಇಸ್ ಯುವರ್ ರೈಟ್ ಆನ್ಸರ್. ಒಂದೇ ಒಂದು ಎಲಿಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಮ್ಯಾಟ್ರಿಕ್ಸ್ ಅಲ್ಲಿ, ನೀವು ಎಲ್ಲಾನು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಗೊತ್ತಾಯ್ತಾ? ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ತುಂಬಾ ಈಸಿ ಆದಂತಹ ಕ್ವೆಶ್ಚನ್. ಯಾವ ರೀತಿ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು? ಓಕೆ, ಆಲ್ವೇಸ್ ರಿಮೆಂಬರ್, ಇಫ್ ಯು ಎಲಿಮಿನೇಟ್ wrong answer, 3 wrong answers, then you will be left out with the right answer. So eliminate process is very important. ಅದನ್ನು ಕೂಡ ಗೊತ್ತಿರಬೇಕು. ನಾವು ಈಗ ನಿಮಗೆ ಹೇಳಿದ್ದೆ, ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ 0 ಎ ಬಂದ್ಬಿಟ್ಟು 0 1 1 0 ಅಂತ ಮ್ಯಾಟ್ರಿಕ್ಸ್ ಕೊಟ್ಟಾಗ ಪಾಯಿಂಟ್ಸ್ ಟು ರಿಮೆಂಬರ್ ಅಲ್ಲಿ ಹೇಳಿದ್ದೆ. ಏನಂತ? ಇದು ಈವನ್ ಪವರ್ಸ್ ಆದ್ರೆ ಯಾವಾಗ್ಲೂ ಐಡೆಂಟಿಟಿ ಹಾಕಿ ಅಂತ. ಸೊ ಎ ಸ್ಕ್ವೇರ್ ಕೇಳಿದ್ದಾರೆ, ಆಬ್ವಿಯಸ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವುದು? ಡಿ. ನೋಡಿ, ಅರ್ಥ ಆಯ್ತಾ ಇದು? 7th ಕ್ವೆಶ್ಚನ್ ನೋಡಿ, ಸೇಮೆ. 6 to 7 ಸೇಮೆ, ಕೇಳುವ ರೀತಿ ಬೇರೆ, ಕೇಳ್ತಾ ಇರೋ ರೀತಿ ಬೇರೆ. ಗೊತ್ತಾಗ್ತಾ ಇದೆಯಲ್ಲ? ಇಲ್ಲೇನ್ ಕೊಟ್ಟಿದ್ದಾನೆ? ಎ, ಅದಕ್ಕೆ ನಾನು ಎರಡು ಒಟ್ಟಿಗೆ ಸೇರ್ಸಿ ಹಾಕಿದ್ದೀನಿ. ಎ 1 1 ಅಂತ ಆದಾಗ 1 is not equal, 1 1 ಆದಾಗ ನೀವು ಯು ಟೇಕ್ ಇಟ್ ಆಸ್ 1 1 ಆದಾಗ 0 ತಗೊಳ್ಳಿ. 1 is not equal to ಅಂದ್ರೆ ಎ 1 2 ಆದಾಗ 1 0, ಸಾರಿ ಇದು 1 ಇದು 0. ನೋಡಿ, ಗೊತ್ತಾಗ್ತಾ ಇದೆಯಲ್ಲ? ಸೇಮ್, ಇದಕ್ಕೆ ಸೇಮ್ ಮ್ಯಾಟ್ರಿಕ್ಸ್, ಸೇಮ್ ಏನೇ ಬಂತು. ಅವ್ರು ಕೇಳಿದರೆ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದ್ರೆ ವಾಟ್ ಇಸ್ ದ ಆನ್ಸರ್? ಐಡೆಂಟಿಟಿ ಮ್ಯಾಟ್ರಿಕ್ಸ್, ಆಪ್ಷನ್ ಎ.
ಕೇಳುವ ರೀತಿ, ಕ್ವಶನ್ ನ ಕೇಳುವ ರೀತಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಯ್ತಾ ನೋಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನಾವು ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಂ ಕ್ರಾಸ್ ಎನ್, ಎ ಬಂದ್ಬಿಟ್ಟು ಎಂ ಕ್ರಾಸ್ ಎನ್ ಕೊಟ್ಟಿದ್ದಾರೆ, ಬಿ ಇಸ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ, ಬಿ ಡ್ಯಾಶ್ ಎ ಬಿ ಡ್ಯಾಶ್ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಬಿ ಡ್ಯಾಶ್ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸೊ ಆಬ್ವಿಯಸ್ಲಿ ನಂಬರ್ ಆಫ್ ಕಾಲಮ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ದಿಸ್ ಅಲ್ವಾ. ಸೊ ನೆಕ್ಸ್ಟ್ ಬಿ ಡ್ಯಾಶ್ ಎನ್ ಬಂತು, ಇದು ಗೊತ್ತಿಲ್ಲ, ಎ ಸಾಧ್ಯತೆ ಇದೆ ಹೇಳ್ತಾ ಇದಾರೆ ಅಲ್ವಾ. ಎ ಬಿ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ಎ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಸೊ ಆದ್ರಿಂದ ಬಿ ಡ್ಯಾಶ್ ಎ, ಸೊ ಆಬ್ವಿಯಸ್ಲಿ ನಂಬರ್ ಆಫ್ ಕಾಲಮ್ ಮಸ್ಟ್ ಬಿ ಈಕ್ವಲ್ ಟು ದ ರೋ. ಸೊ ಇದು ಎನ್ ಆಗುತ್ತೆ. ಸೊ ಬಿ ಡ್ಯಾಶ್ ದ ಆರ್ಡರ್ ಏನ್ ಬಂತು, ಎನ್ ಕ್ರಾಸ್ ಎಂ ಆಯ್ತು, ಎನ್ ಕ್ರಾಸ್ ಎಂ. ಸೊ ಆಬ್ವಿಯಸ್ಲಿ ಬಿ ಏನಾಗುತ್ತೆ, ವಾಟ್ ವಿಲ್ ಬಿ ದ ಆರ್ಡರ್ ಆಫ್ ಬಿ, ಎಂ ಕ್ರಾಸ್ ಎನ್ ಆಗುತ್ತೆ. ಉಲ್ಟಾ ಮಾಡ್ಬೇಕು ಆರ್ಡರ್, ಟ್ರಾನ್ಸ್ಪೋಸ್ ಎನ್ ಕ್ರಾಸ್ ಎಂ ಇದ್ರೆ ಬಿ ಬಂದ್ಬಿಟ್ಟು ಎಂ ಕ್ರಾಸ್ ಎನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್. Now for any two matrices A and B, we have AB is equal to BA. Commutative ಆಗಲ್ಲ, ಜನರಲ್ ಆಗಿ AB is not equal to B ಅಂತ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಕೆಲವೊಂದು ಮ್ಯಾಟ್ರಿಕ್ಸ್ AB is equal to B ಆಗೋ ಸಾಧ್ಯತೆ, AB is ಕೇಸಲ್ಲೂ ಆಗಲ್ಲ. The answer is none of this. AB is equal to null matrix. ಎಲ್ಲ for any two matrix ಅಂತ ಅಂದಾಗ ಎಲ್ಲದಕ್ಕೂ ಆಗ್ಬೇಕಿದು, ಎಲ್ಲದಕ್ಕೂ ಆಗಲ್ವಲ್ಲ. ಸೊ ಫೈನ್, ಗೊತ್ತಾಗ್ತಿದ್ರೆ ಆಪ್ಷನ್ ಡಿ ಗೊತ್ತಾಯ್ತಲ್ವಾ ಹೇಗೆ. we have eliminated the wrong answers. AB is not, AB equal to B ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಕಾಮ್ಯುಟೇಟಿವ್. ಕಾಮ್ಯುಟೇಟಿವ್ ಪ್ರಾಪರ್ಟಿ ಒಬೇ ಮಾಡಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. AB ನಾಟ್ ಈಕ್ವಲ್ ಟು ಬಿ ಅಂತ ಕಂಪ್ಲೀಟ್ ಹೇಳೋದಕ್ಕೂ ಆಗಲ್ಲ, ಯಾಕಂದ್ರೆ AB ಈಕ್ವಲ್ ಟು ಬಿ ಅಂತ ಕೆಲವು ಮ್ಯಾಟ್ರಿಕ್ಸ್ ಆಗುತ್ತೆ. AB ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್ ಯಾವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನೇ ಡಿಲೀಟ್ ಮಾಡ್ತೀನಿ. ಗೊತ್ತಾಗ್ತಾ ಇದೆಯಲ್ವಾ. ಸೊ ಆಪ್ಷನ್ ಲೆಫ್ಟ್ ವಿತ್ ಡಿ. ಎ ಬಿ ಆರ್ ಟೂ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಈಗ ಎ ಮತ್ತೆ ಬಿ ಆರ್ಡರ್ ಅಂತ ಕೇಳಿದ್ದಾರೆ, ಆಫ್ ಆರ್ಡರ್ 3 ಕ್ರಾಸ್ ಎನ್. ನೀವು ಅದನ್ನ ಏನಾದ್ರು ಆಪರೇಷನ್ ಅಡಿಷನ್ ಸಬ್ಟ್ರಾಕ್ಷನ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಇದು ಕೂಡ ಸೇಮ್ ಇರ್ಬೇಕು. ಅಂದ್ರೆ ಆರ್ಡರ್ ಆಫ್ ಎ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಬಿ, ಅಂಡ್ ಆರ್ಡರ್ ಆಫ್ 5a minus 2b must be equal to 3m cross m ಅಥವಾ 3 cross n ಆಗಿರಬೇಕು. ಬಟ್ ಇಲ್ಲಿ m equal to n ಅಂತ ಅಂದಾಗ ಸೊ ಎರಡು ಈಕ್ವಲ್, 3 ಕ್ರಾಸ್ ಎಂ ಅಂದ್ರೂ ಒಂದೇನೆ ಅಥವಾ 3 ಕ್ರಾಸ್ ಎನ್ ಅಂದ್ರೂ ಕೂಡ ಒಂದೇ. ಸೊ ಆ ಆನ್ಸರ್ ಎಲ್ಲಿದೆ ನೋಡಿ. ಸೊ ಆಪ್ಷನ್ ಡಿ ನಲ್ಲಿ ಇದೆ ನೋಡಿ. ಗೊತ್ತಾಯ್ತಾ, ಗೊತ್ತಾಗ್ತಾ ಇದೆಯಲ್ವಾ ನಿಮ್ಗೆ ಈಸಿಯಾಗಿ ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತ. ಫೈನ್, ನೆಕ್ಸ್ಟ್ ಕ್ವೆಶ್ಚನ್. ಸೊ 10 ಕ್ವೆಶನ್ಸ್ ಆಯ್ತು. ಇದೊಂದು ಆವರೇಜ್ ಲೆವೆಲ್ ಡಿಫಿಕಲ್ಟಿ ನೇಚರ್. ಮತ್ತೆ ಒಂದಷ್ಟು ರಿಫ್ರೆಶ್ ಮಾಡ್ಕೊಳ್ಳೋಣ, ರಿಮೆಂಬರ್ ಮಾಡ್ಕೊಳ್ಳೋಣ. ಏನು ಈ ತರ ಒಂದು ಎಲ್ಲಾದ್ರೂ ಕೇಳೋ ಸಾಧ್ಯತೆಗಳಿರ್ಬೋದು. ಸ್ಕ್ಯೂ ಸಿಮಿಟ್ರಿಕ್ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ. EFG ಅಂತ ಇಲ್ಲಿ ಬರೆದ್ರೆ ಇಲ್ಲಿ ನೆಗೆಟಿವ್ ಆಗಿ ಬರೀತೀರಾ, ಅದು ಸ್ಕ್ಯೂ ಸಿಮಿಟ್ರಿಕ್. ಮತ್ತೆ ಕಾಸ್ ಸೈನ್ ಮೈನಸ್ ಸೈನ್ ಕಾಸ್ ಆಲ್ಫಾ ಅಂತ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಾಗ ಎ ಡ್ಯಾಶ್ ಎ ಅಂತ ಕಂಡಿದ್ದಾಗ ಡೆಫಿನೆಟ್ ಆಗಿ ಐಡೆಂಟಿಟಿ ಆಗುತ್ತೆ. ಸೈನ್ ಕಾಸ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ ಸೈನ್ ಆಲ್ಫಾ ಅಂತ ಕೊಟ್ಟಾಗ ಡೆಫಿನೆಟ್ ಆಗಿ ಎ ಡ್ಯಾಶ್ ಎ ಅಂತ ನೀವು ಟ್ರಾನ್ಸ್ಪೋಸ್ ತೆಗೆದು ನೀವು ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಇವೊಂದು ಕೆಲವೊಂದು ರಿಸಲ್ಟ್ ಅನ್ನ ನಾವು ಪ್ರೂವ್ ಮಾಡಿದೀವಿ. ನೀವು ಅದನ್ನ ನೆನ್ಪಿಡ್ಕಂದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಫೈನ್, ನೆಕ್ಸ್ಟ್ ಕ್ವೆಶನ್. ತುಂಬಾ ಸೊ ಇಲ್ಲಿ ನೋಡಿ, ಸೆಕೆಂಡ್ ಪಾಯಿಂಟ್ ನೋಡಿ, ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ತರ ಫ್ರೇಮ್ ಮಾಡಿದಾಗ ನಾವು ಆನ್ಸರ್ ಬೇರೆ ಬೇರೆ ಈ ತರ 0 1 0 0
ಮಹಾಂತೇಶ್ ಸರ್ ಅನ್ಮ್ಯೂಟ್ ಮಾಡಿ. ಮಹಾಂತೇಶ್ ಸರ್, ನಿಮ್ಮ ಮೈಕ್ರೋಫೋನ್ ಮ್ಯೂಟ್ ಆಗಿದೆ ಸರ್. ಹಾ ಸರಿ ಸರ್, ಕೇಳಿಸಿದೆ ಸರ್ ಈಗ? ಎಸ್ ಎಸ್ ಪ್ಲೀಸ್ ಸರ್. Yes, sir. Go ahead. ಓ ಸಾರಿ ಸರ್. ಓಕೆ, ಸಿಇಟಿ ಕ್ವೆಶನ್ಸ್, ಎಕ್ಸಾಮ್ ಕ್ವೆಶನ್ ಡಿಸ್ಕಸ್ ಮಾಡ್ತಾ ಬರೋಣ. ಇಫ್ ಎ ಇಸ್ ಈಕ್ವಲ್ ಟು 0, 0, 1, ಇದು ನಾನು ಹೇಳಿದೀನಿ. ಏನಾಗ ಈವನ್ ಪವರ್ ಇದ್ದಾಗ ಐಡೆಂಟಿಟಿ ಕಣ್ ಮುಚ್ಕೊಂಡು ಐಡೆಂಟಿಟಿ ಹಾಕಿ, ನೋಟ್ ನಥಿಂಗ್ ಟು ವರಿ. ಆಡ್ ಪವರ್ ಇದ್ದಾಗ ಮಾತ್ರ ಎ ತಗೊಳ್ಳಿ ಅಂತ. ಸೊ ಇಲ್ಲಿ ಆಡ್ ಪವರ್ ಇಲ್ಲ, a⁴ ಇದೆ, ಸೊ ಐ ತಗೊಳ್ಬಹುದು. ಗೊತ್ತಾಯ್ತಲ್ವಾ? ಸಿಟಿ 2020 ಅಲ್ಲಿ ಕೇಳಿರುವಂತದ್ದು ಇದು. ಸಿಂಪಲ್ ಸೆಕೆಂಡ್ ಕ್ವೆಶನ್ ನೋಡಿ, ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ಯಾವಾಗ್ಲೂ a⁴n ಅಂತ ಕೊಟ್ಟಾಗ a⁴n ಕಂಡಿಡಿರಿ ಅಂತ ಕೇಳಿದಾರಲ್ವಾ? ನೀವೇನ್ ಮಾಡಿ, ಏನೇ n ಜಾಗದಲ್ಲಿ 1 ಕೊಟ್ಬಿಡೋಣ. n ಜಾಗದಲ್ಲಿ 1 ಕೊಟ್ಟಾಗ ಏನೇನ್ ಮ್ಯಾಟ್ರಿಕ್ಸ್ ಬರುತ್ತೆ? ಇಲ್ಲಿ n ಜಾಗದಲ್ಲಿ 1 ಕೊಟ್ಟಾಗ ಫಸ್ಟ್ 1 ಅಂತೂ ಆಗಲ್ಲ, ನೋಡ್ಕೊಳ್ಳಿ. a is equal to 1 ಕೊಟ್ಟಾಗ a 1 2 0 1 ಬರ್ಬೇಕು ಅಲ್ವಾ? ಆತರ ಬರುವಂತ ಚಾನ್ಸ್ ಯಾವ್ದ್ರಲ್ಲಿ ಇದೆ? ಬಿ ನಲ್ಲಿ ಇಲ್ಲ, ಡಿ ನಲ್ಲಿ ಇಲ್ಲ, ಸಿ ನಲ್ಲಿ ಇದೆ ನೋಡಿ. ಸಿ ನಲ್ಲಿ ಇದೆಯಾ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಕಾಮೆಡ್ ಕೆ 2020 ನಲ್ಲಿ ಕೇಳಿರುವಂತ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣವಾ? ನಾವು ಸಿಇಟಿ 2019 ಅಲ್ಲಿ ಕೇಳಿರುವಂತ ಡಿಟರ್ಮಿನೆಂಟ್ಸ್ ಅಲ್ಲಿ ಈ ತರ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡಬಹುದು. ಬಟ್ ಇಲ್ಲಿ ಸಿಂಪಲ್ ಆಗಿ ಡಿಸ್ಕಸ್ ಮಾಡ್ಬಿಡೋಣ. ನೋಡಿ, ಇದಕ್ಕೆ ಇನ್ವರ್ಸ್ ಕಂಡಿಡಿರಿ ಅಂತ ಹೇಳ್ತಾರೆ. ಇನ್ವರ್ಸ್ ಕಂಡಿಡಿರಿ ಅಂತ ಕೇಳಿದಾಗ ಈ ಮ್ಯಾಟ್ರಿಕ್ಸ್ ಜೊತೆ ಇನ್ನೊಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ಐ ಗೆಟ್ 1 0 0 0 1 0 0 0 1 ಬರ್ಬೇಕು. ಕರೆಕ್ಟ್ ಅಲ್ವಾ? ಸೊ ಸಾಮಾನ್ಯವಾಗಿ ಕಾಮನ್ ಇರುವಂತದ್ದು ನೋಡಿ, ಈ ಮೂರಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಮ್ ಕಾಮನ್ ಇದೆ. ಸೊ ಒಂದು ಗೆಸ್ ವರ್ಕ್ ಏನು ಅಂದ್ರೆ BCD ನಲ್ಲಿ ಆನ್ಸರ್ ಇರಬಹುದು ಅಂತ. ಫೈನ್. ನೀವು ತಗೊಳ್ಳುವಾಗ ನೋಡಿ, ರೋ ತಗೊಂಡು ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ನಾವು 3 into 0 minus 15 plus 5 ಇಲ್ಲಿ 0 ಬರಲ್ಲ, ಖಂಡಿತ ಇಲ್ಲಿ 0 ಬರ್ಬೇಕು, ಇಲ್ಲಿ 0 ಬರ್ಬೇಕು. ಇದನ್ನ ನಾನು ತಗೊಳ್ತಾ ಇರೋದು. 0 ಬರಲ್ಲ ನೋಡಿ, 0 ಬರ್ಬೇಕು, ಬರಲ್ಲ. 3 into 0 0 ಆಗುತ್ತೆ, -1 + 1 0 ಬರುತ್ತೆ. ಸೊ ಈ ಮೂರಲ್ಲ ಆಪ್ಷನ್ ಇರಬೇಕು. ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಚೇಂಜಸ್ ಇದೆ ಅಲ್ವಾ? ಸೊ -5 6 -5 ಅಂತ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಲ್ಟಿಪ್ಲೈ ಮಾಡಿದಾಗ ಈ ರೋ ಮತ್ತೆ ಈ ಕಾಲಮ್ ನ ಮಲ್ಟಿಪ್ಲೈ ಮಾಡಿದಾಗ ಖಂಡಿತ 1 ಬರಲ್ಲ. ಹಾಗಾದ್ರೆ -15 into 0 0, 1 into 6 6, 1 into -5 ಅಂದ್ರೆ 1 ಬರುತ್ತೆ. ಅಂದ್ರೆ ಇದು ಆಗಕ್ ಸಾಧ್ಯ, ಇದು ರಾಂಗ್ ಆನ್ಸರ್, ಇದು ಆಗಕ್ ಸಾಧ್ಯ ಇಲ್ಲ. ಇನ್ನು ಉಳಿದಿರೋದು ಎರಡೇ ಆಪ್ಷನ್ಸ್. ಆ ಎರಡು ಆಪ್ಷನ್ ಅಲ್ಲಿ ಒಂದರಲ್ಲಿ +2 ಕೊಟ್ಟಿದ್ದಾನೆ, ಇಲ್ಲಿ ಡಿಫ್ರೆನ್ಸಸ್ ನೋಡಿ, ಇಲ್ಲಿ +2 ಇಲ್ಲಿ -2. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ಏನ್ ಬರಬೇಕು? ಲಾಸ್ಟ್ ನಂಬರ್ 0 ಬರ್ಬೇಕು. ಯಾವ್ದು 0 ಬರುತ್ತೆ? 0 into 5 0, -2 + 2, -1 ಬಂದ್ಬಿಟ್ಟು -2, ಇನ್ನೊಂದು +2. ಸೊ -2 + 2 ಅಂದ್ರೆ 0 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೀವು ಆಪ್ಷನ್ ಡಿ ಆಗಲ್ಲ. ನೋಡಿ, ಹೌ ಯು ಎಲಿಮಿನೇಟೆಡ್. ಹೇಗೆ ಇನ್ವರ್ಸ್ ಕೇಳೋದು, ಹೇಗೆ ನಿಮ್ಗೆ 5 ಮಾರ್ಕ್ಸ್ ಸೆಟ್ ಮಾಡ್ತಾ ಇದ್ರು, ಇದು ನೋಡಿ ಸಿಂಪಲ್ ಆಗಿ ಒಂದ್ ಲೈನ್ ಅಲ್ಲಿ ಆನ್ಸರ್ ಮಾಡಬಹುದು. ಗೊತ್ತಾಗ್ತಾ ಇದೆಯಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನಾವು a + b into a - b, ಇದು ಸುಮಾರು ಸಲ ಕೇಳಿರುವಂತ ಕ್ವೆಶ್ಚನ್. a + b into a - b ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ? a into a ಸ್ಕ್ವೇರ್ ಆಗುತ್ತೆ, a into b minus ab ಆಗುತ್ತೆ, ಪ್ಲಸ್ b into a ba ಆಗುತ್ತೆ, ಪ್ಲಸ್ ಇಂಟು ಮೈನಸ್ b ಸ್ಕ್ವೇರ್ ಆಗುತ್ತೆ. ಸೊ ಈ ತರ ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ನಲ್ಲಿ ಇದೆ ನೋಡಿ. ಕರೆಕ್ಟ್ ಅಲ್ವಾ? ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್, ನೀವು a + b into a - b ಸಿಂಪಲ್ ಯಾವ್ದೋ ಒಂದು ನಂಬರ್ಸ್ ತಗೊಳ್ಳೋ ತರ a² - b² ಬರಿಬಾರ್ದು ಅಲ್ವಾ? ಗೊತ್ತಾಗ್ತದಿಲ್ಲ? ಇದು ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಈ ತರನೇ ಮಾಡಕ್ ಸಾಧ್ಯ. a² - b² ಬರೆಯೋದಕ್ಕೆ ಆಗಲ್ಲ. ಇಸ್ ದಟ್ ಕ್ಲಿಯರ್? ಫೈನ್. ನೆಕ್ಸ್ಟ್, if a and b are symmetric matrices, a b symmetric ಅಂತ ಕೊಟ್ಟಿದ್ದಾನೆ, a b dash minus b a dash ಏನಾಗುತ್ತೆ ಅಂತ ಕೇಳಿದ್ದಾರೆ. a b dash ಅಂದ್ರೆ ಗೊತ್ತು, b ಬರಿಬೇಕು. ಯಾಕೆ ಅಂದ್ರೆ ಸಿಮಿಟ್ರಿಕ್. ಮೈನಸ್ b a dash ಏನಾಗುತ್ತೆ? a, ಯಾಕೆಂದ್ರೆ ಸಿಮಿಟ್ರಿಕ್. ನಮ್ಗೆ ಆಲ್ರೆಡಿ ಗೊತ್ತಿದೆ
ಎ ಮತ್ತೆ ಬಿ ಸಿಮಿಟ್ರಿಕ್ ಆದಾಗ ಎ ಬಿ ಮೈನಸ್ ಬಂದಾಗ ಡೆಫಿನೆಟ್ಲಿ ಇಟ್ ಇಸ್ ಕ್ಯೂ ಸಿಮಿಟ್ರಿಕ್. ನೋಡಿ ಅದೆಲ್ಲ ರಿಮೆಂಬರಿಂಗ್ ಪಾಯಿಂಟ್ ಎಷ್ಟು ಫಾಸ್ಟ್ ಆಗಿ ಆನ್ಸರ್ ಮಾಡಬಹುದು ಅಂತ. ಫೈನ್. ನೆಕ್ಸ್ಟ್ ಇದು ಸಿಂಪಲ್ ಮಲ್ಟಿಪ್ಲಿಕೇಶನ್. ನೀವು ಎ ಬಿ ಅಂತೆಲ್ಲ ಬರ್ಕೊಳಕ್ ಹೋಗ್ಬೇಡಿ. 0 1 ಸುಮ್ನೆ -3 4 ರೋ ಇಂಟು ಕಾಲಮ್ 2 ಇಂಟು -6 -4 ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ 0 4. ಸೊ ಫೈನಲ್ ಆನ್ಸರ್ ಏನಾಗುತ್ತೆ -10. ಇವನ್ನೆಲ್ಲ ಫಾಸ್ಟ್ ಆಗಿ ಮಾಡ್ಬಿಡೋದು. -10 4 ಎ ಬಿ ಅಂತ ಎಲ್ಲ ಬರೆಯಕ್ ಹೋಗ್ಬೇಡಿ. ಸುಮ್ನೆ ಮ್ಯಾಟ್ರಿಕ್ಸ್ ತಗೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ನೋಡಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಇಲ್ಲೊಂದು ಕ್ವಶನ್ ಹೇಳುವಾಗ ಇಫ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದೆ. ಇಲ್ಲಿ ಎ ಅಂತ ಇರಬೇಕಾಗಿತ್ತು, ಒಂದು ಮಿಸ್ಟೇಕ್. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್, ಎ ಅನ್ನೋದು 4x3 ಇದೆ, ಬಿ ಅನ್ನೋದು 4x5 ಇದೆ, ಮತ್ತೆ ಸಿ ಅನ್ನೋದು 7x3 ಇದೆ. ಇಲ್ಲಿ ಕೇಳಿದ ನೀನು ಎ ಡ್ಯಾಶ್ ಅನ್ನೋದು ಏನಾಗುತ್ತೆ 3x4 ಆಗುತ್ತೆ ಇಂಟು ಬಿ ಅನ್ನೋದು ಏನ್ ಮ್ಯಾಟ್ರಿಕ್ಸ್ 4x5. ಎರಡು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಆರ್ಡರ್ ಬಂದ್ಬಿಟ್ಟು ಎ ಡ್ಯಾಶ್ ಬಿ ಆರ್ಡರ್ ವಿಲ್ ಬಿ 3x5. 3x5 ಟ್ರಾನ್ಸ್ಪೋಸ್ ತಗೊಂಡಾಗ ಏನಾಗುತ್ತೆ 5x3 ಯಾವುದು ಎ ಡ್ಯಾಶ್ ಕ್ರಾಸ್ ಬಿ ಹೋಲ್ ಡ್ಯಾಶ್. ಅದ್ರ ಜೊತೆ ಸಿ ಡ್ಯಾಶ್ ಸೇರಿಸಿದಾಗ ಸಿ ಡ್ಯಾಶ್ ಆರ್ಡರ್ ಏನು 3x7. ಸೊ 3 ಇಲ್ಲಿ ಕ್ಯಾನ್ಸಲ್ ಮಾಡಿ ಇದು 5x7 ಅಂತ ಹೇಳ್ಬೋದು. ಅಂದ್ರೆ ಅವ್ರು ಕೇಳಿರೋದೇನು ಎ ಡ್ಯಾಶ್ ಕ್ರಾಸ್ ಬಿ ಹೋಲ್ ಡ್ಯಾಶ್ ಕ್ರಾಸ್ ಸಿ ಡ್ಯಾಶ್ ಕೇಳಿರೋದಲ್ವಾ. ಸೊ ಆನ್ಸರ್ ಇಸ್ 5x7. ಆಪ್ಷನ್ ಡಿ ಇಸ್ ದ ಆನ್ಸರ್. ನೋಡಿ ಗೊತ್ತಾಗ್ತಾ ಇದೆಯಾ? ಸೊ ಕ್ವಶನ್ ಡಿಸ್ಪ್ಲೇ ಇರುತ್ತೆ. ನಾನು ಕ್ವಶನ್ ತುಂಬಾ ಹೈಲೈಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಪಟ್ ಅಂತ ಹೇಗೆ ಜಾಸ್ತಿ ಮ್ಯಾಕ್ಸಿಮಮ್ ಕ್ವಶನ್ ಸಾಲ್ವ್ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದೀನಿ. ನೋಡಿ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಫೈನ್. ಇನ್ನೊಂದು ಆರ್ಡರ್ ಪಾಯಿಂಟ್ ಆಫ್ ವ್ಯೂ. ಎ 3x4 ಕೊಟ್ಟಿದ್ರೆ ಬಿ ಕೊಟ್ಟಿಲ್ಲ. ಇಲ್ಲಿ ಎ ಡ್ಯಾಶ್ ಅಂದ್ರೆ ಏನಾಗುತ್ತೆ 4x3 ಆಗುತ್ತೆ. ಬಿ ಬಂದ್ಬಿಟ್ಟು ಗೊತ್ತಿಲ್ಲ, m×n ಅಂತ ಹಾಕೋಬಹುದು. ನೆಕ್ಸ್ಟ್ ಬಿ ವ್ಯಾಲ್ಯೂ ಬಂತು, ಬಿದು m ವ್ಯಾಲ್ಯೂ ಬಂತು, ದಟ್ ಇಸ್ 3x ಆಗುತ್ತೆ. n ಗೊತ್ತಿಲ್ಲ. ಮತ್ತೆ ಎ ಡ್ಯಾಶ್ ಏನು 4x3 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ n must be equal to this number. So b a dash commute ಆಗ್ಬೇಕಂದ್ರೆ n must be equal to 4. Therefore b is of order 3x4. So 3x4 ಎಲ್ಲಿದೆ? 3x4 ಆಪ್ಷನ್ ಬಿ. ಗೊತ್ತಾಗ್ತಾ ಇದೆಯಲ್ಲ ಮಾಡೋದು? ಇದು CET 2014 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್. ಈ ಕ್ವೆಶ್ಚನ್ಸ್ ಎಲ್ಲ ಬಂದಾಗ ಕೇರ್ಫುಲ್ ಆಗಿ ಆರ್ಡರ್ ನ ಕ್ಯಾನ್ಸಲ್ ಮಾಡ್ಕೊಳ್ಳೋದೆಲ್ಲ ಗೊತ್ತಿರ್ಬೇಕು. ಅದಕ್ಕೆ ಪ್ರಾಡಕ್ಟ್ ಹೇಗ್ ಮಾಡೋದು, ಅದರ ಆರ್ಡರ್ ಏನು ಸ್ವಲ್ಪ ಗೊತ್ತಿರ್ಬೇಕು ನಿಮ್ಗೆ. ಈ ಕ್ವಶನ್ ನೋಡಿ, ಸಿಮಿಟ್ರಿಕ್ ಪಾರ್ಟ್ ಆಫ್ ದ ಮ್ಯಾಟ್ರಿಕ್ಸ್. ನೋಡಿ ಸಿಮಿಟ್ರಿಕ್ ಪಾರ್ಟ್ ಅಂತ ಕೇಳಿದ್ರೆ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಫಸ್ಟ್ ಆಫ್ ಆಲ್ ಆಪ್ಷನ್ ಎ ಇಸ್ ನಾಟ್ ಸಿಮಿಟ್ರಿಕ್. ನೋಡಿ ಆಪ್ಷನ್ ಎಲಿಮಿನೇಟ್ ಮಾಡ್ತಾ ಹೋಗ್ತೀನಿ ನಾನು. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಡಿ ಇಸ್ ಆಲ್ಸೋ ನಾಟ್ ಸಿಮಿಟ್ರಿಕ್, ಯಾಕಂದ್ರೆ ಅದು ಸ್ಕ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಉಳ್ಕೊಳ್ಳೋದು ಬಿ ಮತ್ತೆ ಸಿ. ಎ ಮತ್ತೆ ಎ ಡ್ಯಾಶ್ ಕೇಳಿದ್ದಾರೆ. ಎ ಪ್ಲಸ್ ಸಿಮಿಟ್ರಿಕ್ ಪಾರ್ಟ್ ಅಂದ್ರೆ ನಿಮ್ಗೆ ಗೊತ್ತು, ಎ ಪ್ಲಸ್ ಎ ಡ್ಯಾಶ್ ಹೋಲ್ ಥಿಂಗ್ ಡಿವೈಡೆಡ್ ಬೈ 2. ಸೊ ಎಗೆ ಒಂದು ಫಸ್ಟ್ ಎಲಿಮೆಂಟ್ ತಗೊಳ್ಳೋಣ, ಎ 1 ಎ ಡ್ಯಾಶ್ ಫಸ್ಟ್ ಎಲಿಮೆಂಟ್ 1 ಅಲ್ವಾ, ಹೋಲ್ ಥಿಂಗ್ ಡಿವೈಡೆಡ್ ಬೈ 2. 1 + 1 2 ಡಿವೈಡೆಡ್ ಬೈ 2 is 1. ಸೊ ಫಸ್ಟ್ ಎಲಿಮೆಂಟ್ 1 ಬಂತಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ನಾಟ್ ದ ಆಪ್ಷನ್ ಸಿ. ಆಪ್ಷನ್ ಸಿ ಆಗಕ್ ಸಾಧ್ಯ ಇಲ್ಲ. ಆಪ್ಷನ್ ಸಿ ಸಿಮಿಟ್ರಿಕ್ ಪ್ಯಾಟರ್ನ್ ಇದೆ, ಸ್ಕ್ಯೂ ಅಲ್ಲ, ಸಿಮಿಟ್ರಿಕ್ ಪ್ಯಾಟರ್ನ್ ಇದೆ, ಬಟ್ ಸಿ ಆಗಕ್ ಸಾಧ್ಯ ಇಲ್ಲ. ಬಿ ನೇ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ವಾ? ಫೈನ್. ನೆಕ್ಸ್ಟ್ ಎ ಇಂಟು ಎ ಸ್ಕ್ವೇರ್ ಅಂದ್ರೆ ಫಸ್ಟ್ ಎಲಿಮೆಂಟ್ ನೋಡ್ಕೊಳ್ಳಿ, 3 1 -1 2 3 1 -1 2. ರೋ ಇಂಟು ಕಾಲಮ್ ಏನಾಗುತ್ತೆ? 3 3 9 9 -1 8 ಫಸ್ಟ್ ಎಲಿಮೆಂಟ್, -5 times a 15. ಬೇರೆ ಎಲಿಮೆಂಟ್ ಎಲ್ಲ ಬರೆಯೋದು ಬೇಡ. ಇದೇನಾಯ್ತು? a ಸ್ಕ್ವೇರ್ -5 times a 8 -15. 8 -15 ಫಸ್ಟ್ ಎಲಿಮೆಂಟ್ ಎಲ್ಲಿದೆ? 7. 8 -15 ಫಸ್ಟ್ ಎಲಿಮೆಂಟ್ -7. -7 ಎಲ್ಲಿದೆ ನೋಡಿ? ಫಸ್ಟ್ ಆಪ್ಷನ್ ಇಲ್ಲ, ಸೆಕೆಂಡ್ ಆಪ್ಷನ್ ಇಲ್ಲ, ಥರ್ಡ್ ಆಪ್ಷನ್ ಇಲ್ಲ. ವಿ ಆರ್ ಲೆಫ್ಟ್ ಔಟ್ ವಿತ್ ಆಪ್ಷನ್ ಫೋರ್ತ್ ಆಪ್ಷನ್. CET 2016 ಅಲ್ಲಿ ಕೇಳಿರೋದು -7i ಇಸ್ ದ ರೈಟ್ ಆನ್ಸರ್. -7i. ನೋಡಿ ಗೊತ್ತಾಯ್ತಾ? ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. 11th ಕ್ವೆಶ್ಚನ್ ನೋಡ್ಕೊಳ್ಳಿ. ಇದು ತುಂಬಾ ಸಿಂಪಲ್ ಆಗಿರೋ ಕ್ವೆಶ್ಚನ್.
ಎರಡನ್ನ ಆಡ್ ಮಾಡ್ಬೇಕು. ಇಲ್ಲಿ 2 ಜೊತೆ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2x ಪ್ಲಸ್ 2 is equal to 8. x plus 1 is equal to divide by 2 ಮಾಡಿದಾಗ 8 ಅಲ್ಲಿ divide by 2 that is 4. The value of x is equal to 3. The value of x is equal to 3 ಬಂತಾ? ಆಪ್ಷನ್ಸ್ x is equal to 3 ಎಲ್ಲೆಲ್ಲಿದೆ? ಇಲ್ಲಿದೆ, ಇಲ್ಲಿದೆ. ಸೊ b ಆಗಲ್ಲ, c ಆಗಲ್ಲ, ಎಲಿಮಿನೇಟ್ ಮಾಡ್ತೀನಿ. ನನಗೆ ಇಲ್ಲಿ ಉಳ್ಕೊಳ್ಳೋದು ಈಗ y ಜಾಗದಲ್ಲಿ 3 ಹಾಕ್ಬೇಕು. y ಜಾಗದಲ್ಲಿ 3 ಹಾಕಿದಾಗ ಏನಾಗುತ್ತೆ? ಇಲ್ಲಿ 2 ಟೈಮ್ಸ್ ನೋಡ್ಕೊಳ್ಳಿ, 2 ಮಲ್ಟಿಪ್ಲೈ ಮಾಡಬೇಕು. 2 ಟೈಮ್ಸ್ ಪ್ಲಸ್ ಇಲ್ಲಿ y is equal to ಫಸ್ಟ್ ಎಲಿಮೆಂಟ್ 5. ಸೊ y ಜಾಗದಲ್ಲಿ ಏನಾಗಬೇಕು? 3 ಹಾಕ್ಬೇಕು. ಸೊ ಆಬ್ವಿಯಸ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಆಗಕ್ ಸಾಧ್ಯ ಇಲ್ಲ. ನೋಡಿ ಅರ್ಥ ಆಯ್ತು? ಸಾರಿ, ಆಪ್ಷನ್ ಸಿ ಆಗೋಕ್ಕೂ ಸಾಧ್ಯ ಇಲ್ಲ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಫಾಸ್ಟ್ ಆಗಿ ಆ ಎಲಿಮೆಂಟ್ಸ್ ಮಾತ್ರ ಫೋಕಸ್ ಮಾಡ್ಬೇಕಾಗುತ್ತೆ ನೀವು. ದೆನ್ ಇಲ್ಲಿ ಇದೊಂಥರ ಚಾಲೆಂಜಿಂಗ್ ಕ್ವೆಶ್ಚನ್ ನೋಡಿ, 2018 ಅಲ್ಲಿ ಕೇಳಿರೋಂಥದ್ದು. ಎ ಕೊಟ್ಟಿದ್ದಾರೆ, n is equal to 1, a to the power n is equal to 2 to the power k ಜಾಗದಲ್ಲಿ 0 ಟೈಮ್ಸ್ a ಬರುತ್ತೆ. ಸೊ k is equal to 0 ಬಂತು n ಜಾಗದಲ್ಲಿ 1 ಹಾಕಿದಾಗ. ಅದೇ ಅಕಸ್ಮಾತ್ n ಜಾಗದಲ್ಲಿ 2 ಹಾಕಿದಾಗ a ಸ್ಕ್ವೇರ್ ಆಗುತ್ತೆ. ನೀವು ಪ್ರತಿ ಮ್ಯಾಟ್ರಿಕ್ಸ್ ನ 2 a ಇಂಟು a ನೀವು ಮಲ್ಟಿಪ್ಲೈ ಮಾಡಿದಾಗ 2 minus 2 minus 2 2 multiply by 2 minus 2 minus 2 2 multiply ಮಾಡಿ rows into columns. 2 to the 4 plus 4 that is 8 minus 8 minus 8 plus 8 ಕಾಮನ್ ತಗೊಂಡಾಗ ಏನ್ ಕಾಮನ್ ಅಂತ ತಗೊಳ್ಬಹುದು? 4 ನ ಕಾಮನ್, ದಟ್ ಇಸ್ 2 ಸ್ಕ್ವೇರ್ ಕಾಮನ್ ತಗೊಂಡಾಗ 2 minus 2 minus 2 2. So what you can observe here is k ವ್ಯಾಲ್ಯೂ ಬಂದ್ಬಿಟ್ಟು n 2 ಆದಾಗ k ವ್ಯಾಲ್ಯೂ ಬಂದ್ಬಿಟ್ಟು 2. ಅಬ್ಸರ್ವೇಷನ್ ಮಾಡಿ, n 2 ಹಾಕಿದಾಗ k ವ್ಯಾಲ್ಯೂ, n 1 ಹಾಕಿದಾಗ ಆಪ್ಷನ್ ಎ ನ ಎಲಿಮಿನೇಟ್ ಮಾಡಬಹುದು. k ಬಂದ್ಬಿಟ್ಟು 0 ಬರಲ್ಲ. ಈ ವ್ಯಾಲ್ಯೂಸ್ ಎಲ್ಲ k, k is equal to ಈ k ನ ಕಂಡುಹಿಡಿಬೇಕು. ಸೊ k is equal to the power n minus 1 ಆಗಲ್ಲ, ಯಾಕಂದ್ರೆ n ಜಾಗದಲ್ಲಿ 1 ಹಾಕಿ. 1 minus 1 2 to the power 0 ಇದು ಆಗಲ್ಲ. 1 minus 1 ಇದು ಆಗಲ್ಲ. 1 minus 1 0 ಇದು ಆಗಕ್ಕೆ ಸಾಧ್ಯ ಇದೆ. 1 plus 1 2 ಆಗ್ಬಿಡುತ್ತೆ, k ವ್ಯಾಲ್ಯೂ 2 ಬಂದ್ಬಿಡುತ್ತೆ, ಇದು ಆಗಲ್ಲ. ಎಲಿಮಿನೇಟ್ ರಾಂಗ್ ಆನ್ಸರ್ಸ್. ಈಗ n ಜಾಗದಲ್ಲಿ 1 ಹಾಕಿದಾಗ 2, ಈಗ n ಜಾಗದಲ್ಲಿ 2 ಹಾಕೊಳ್ಳೋಣ. n ಜಾಗದಲ್ಲಿ 2 minus 1 k ಬಂದ್ಬಿಟ್ಟು 1 ಬಂದ್ಬಿಡುತ್ತೆ. ಸೊ ಬಟ್ n ಜಾಗದಲ್ಲಿ 2 ಹಾಕಿದಾಗ k ವ್ಯಾಲ್ಯೂ 2 ಬರಬೇಕು. ಆ ಆಪ್ಷನ್ಸ್ ಇರೋದು ಡಿ ನಲ್ಲಿ ಮಾತ್ರನೇ. n ಜಾಗದಲ್ಲಿ 2 ಹಾಕಿ 2 minus 1 1, ಸೊ 2 into 1 2. ನೋಡಿ ಗೊತ್ತಾಗ್ತಾ ಇದೆಯಾ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೇಗೆ ನಾವು ಮಲ್ಟಿಪ್ಲೈ ಮಾಡ್ತಾ ಫಾಸ್ಟ್ ಆಗಿ ಮಾಡ್ತಾ ಹೋಗ್ಬೋದು. 13th ಕ್ವೆಶ್ಚನ್. ಈಗ ನೋಡಿ, ಇದು ಜೆಇ ನಲ್ಲಿ ಕೇಳಿರುವಂತ ಕ್ವೆಶ್ಚನ್. ಎ ಟು ದ ಪವರ್ 32 ಅಂತ ಅಂದಾಗ ನಿಮ್ಗೆ ಹೇಳಿದೆ, ಎ ಟು ದ ಪವರ್ ಎನ್ ಬಂದಾಗ ಈ 32 ತಗೊಂಡೋಗಿ ಇಲ್ಲಿ ಈ ಜಾಗದಲ್ಲಿ ಹಾಕ್ಬೇಕು ಅಂತ. ಸೊ ಎ ಟು ದ ಪವರ್ ಕಾಸ್ 32 ಟೈಮ್ಸ್ ಆಲ್ಫಾ, ಬೇರೆ ನಂಬರ್ಸ್ ಎಲ್ಲ ಬೇಕಾಗಿಲ್ಲ. ದಟ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. -1 1 0. ಸೊ ಕಾಸ್ 32 ಟೈಮ್ಸ್ ಆಲ್ಫಾ ಇಸ್ ಈಕ್ವಲ್ ಟು 0 ಅಂದ್ರೆ what we can do is 32 alpha is equal to 2n plus 1 multiples of odd multiples of 5/2 ಬರಿಬಹುದು. ಸೊ ಬಟ್ ನೀವು ಒಂದು ವ್ಯಾಲ್ಯೂ ತಗೊಳ್ಳಿ, 32 alpha is equal to pi divided by 2 into 32, that is nothing but pi into 64. ಯಾಕೆ ಅಂತಂದ್ರೆ ಒಂದು ವ್ಯಾಲ್ಯೂ ನಾನು ಕಂಡು ಹಿಡ್ಕೊಳ್ತೀನಿ, n is equal to 0 ಹಾಕೊಳ್ತೀನಿ, ಅಥವಾ ಜಸ್ಟ್ 32 pi/2 ಅಂತ ಬರ್ಕೊಳ್ಳಿ ಅಷ್ಟೇ, ಏನಿಲ್ಲ. cos 32 is equal to cos pi/2 ಡೈರೆಕ್ಟ್ ಒಂದು ವ್ಯಾಲ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಸೊ 32 alpha is equal to pi/2 ಆದಾಗ alpha is equal to pi/64. ಆಪ್ಷನ್ ಬಿ. ನೋಡಿ ಹೇಗೆ ಗೊತ್ತಾಗುತ್ತೆ ನಿಮ್ಗೆ. ರಿಮೆಂಬರ್ ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿ ಪ್ಲೇ ಆಗುತ್ತೆ ಅಂತ ನೀವು ಗೊತ್ತಿರಬೇಕು. ಅದನ್ನೆಲ್ಲ ನೀವು ಸ್ಕ್ರೀನ್ ಶಾಟ್ ಆಗಿ ಬರ್ಕೊಳ್ಬೇಕು. ಫೈನ್. 14th ಕ್ವೆಶ್ಚನ್ ನೋಡಿ, a ಡ್ಯಾಶ್. ಇದು ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾರೆ ಎ, ಇಟ್ ಇಸ್ ನಥಿಂಗ್ ಬಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಾವು ಎ ಡ್ಯಾಶ್ ಅಂತ ಕೇಳಿದರೆ ಎ ಡ್ಯಾಶ್ ಎ ಅಲ್ವಾ, ನೀವೇನ್ ಮಾಡ್ತೀರಾ? ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಮಲ್ಟಿಪ್ಲೈ ವಿತ್ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ಎಲಿಮೆಂಟ್ ಮಾಡ್ಕೊಳ್ಳೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಸೆಕೆಂಡ್ ಎಲಿಮೆಂಟ್ ತಗೊಳ್ತೀನಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮಾಡ್ಬೋದು. ಸಿ ಎ ನಾನು ಮುಕ್ಕಿದೆಲ್ಲ ತಗೊಳಕ್ ಹೋಗಲ್ಲ. a square plus b square plus c square is equal to 1 ಆಯ್ತು. ಸೊ a plus b a square plus ab plus bc plus ca is equal to 0 ಆಗುತ್ತೆ. ಯಾಕಂದ್ರೆ ಇದು ಐಡೆಂಟಿಟಿ ಅಂತ ಹೇಳಿದಿರಲ್ಲ, 1 0 ಆಗುತ್ತಲ್ವಾ. ಸೊ ಫೈನ್. ಸೊ ನೀವೀಗ
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಮ್ಗೆ ಗೊತ್ತಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಾವು ಅವ್ರು ಕೇಳಿರೋದು ಎ ಬಿ ಸಿ ವ್ಯಾಲ್ಯೂ ಕಂಡುಹಿಡಿರಿ ಅಂತ. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಕರೆಕ್ಟ್ ಅಲ್ವಾ? ಸೊ ಅದೇನಾಗುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲಿ 1 ಹಾಕೊಳ್ಳಿ, ಇಲ್ಲಿ 0 ಆಗುತ್ತೆ. ಸೊ ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಟ್ಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ 1 ಆಯ್ತು. ನಮಗ್ ಬೇಕಾಗಿರೋದು ವ್ಯಾಲ್ಯೂ ಎ ಕ್ಯೂ ಪ್ಲಸ್ ಬಿ ಕ್ಯೂ. ನಮ್ಗೆ ಗೊತ್ತಿದೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ 3abc can always written as a square plus b square plus c square minus ab minus bc minus ca. ಸೊ ಆ ಪ್ರಕಾರವಾಗಿ a square plus b square plus c square ನಮಗೆ ವ್ಯಾಲ್ಯೂ ಗೊತ್ತು ಏನು ಅಂದ್ರೆ 2 minus 3abc. ಇದು 0 ಆಗುತ್ತೆ, ಇದು 1 ಪ್ಲಸ್ 1 ವ್ಯಾಲ್ಯೂ ತಗೊಳ್ತೀನಿ ಅಷ್ಟೇನೆ. ಸೊ ಎ ಬಿ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ, ಯಾಕಂದ್ರೆ ಇಲ್ಲಿ 1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಪ್ಲಸ್ ಆರ್ ಮೈನಸ್ ತಗೋಬಹುದು, ಬಟ್ 1 ತಗೊಳ್ಳೋಣ. ಸೊ ಏನಾಗುತ್ತೆ, 3abc is equal to 3. ಸೊ abc 1 ಆಗುತ್ತೆ, ಇದು 3abc is equal to 1. ಸೊ abc is equal to 1/3 ಬರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಫಾಸ್ಟ್ ಇದೀನಿ. ಆಪ್ಷನ್ ಡಿ ಇಲ್ಲಿ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಒಂದು ಏನೇನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಗೊತ್ತಾ ಇದೆಯಲ್ಲ? ಸೊ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಫ್ ಎ ಇಸ್ ಈಕ್ವಲ್ ಟು, ಒಂದು ತಿಳ್ಕೊಳ್ಳಿ, ಈ ತರದ ಒಂದು ಕ್ವಶನ್ ಬಂದಾಗ ಇಫ್ ಎ ಇಸ್ ಈಕ್ವಲ್ ಟು 1 0 1 1 ಅಂತ ಬಂದಾಗ ಎ ಟು ದ ಪವರ್ ಎನ್ ಅಂತ ತೆಗೆದಾಗ ಒಂದು ತಿಳ್ಕೊಳ್ಳಿ 1 0 n 1. ಇದು ರಿಮೆಂಬರ್ ಕ್ಯಾಟಗರಿನಲ್ಲಿ ಇದನ್ನೇ ಗೊತ್ತಿದ್ರೆ ಒಳ್ಳೇದು. ಈಗ ಎ ಟು ದ ಪವರ್ 8 ಅಂತ ಅಂದಾಗ ನಮಗ್ ಗೊತ್ತು 1 0 8 1. ಇಲ್ಲಿ ಎ ಟು ದ ಪವರ್ 8 ಕರೆಕ್ಟ್ ಅಲ್ವಾ? ಇಲ್ಲಿ ಎ ಮಲ್ಟಿಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಎ 1 0 0 ಸಾರಿ ಎ ಇದು ಪ್ಲಸ್ ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಿ 0 0 ಬಿ. ಸೊ ಇಲ್ಲಿ ಏನಾಯ್ತು, ದಿಸ್ ಇಸ್ ಈಕ್ವಲ್ ಟು ಇಂಪ್ಲೈಸ್ ವಾಟ್, ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಏನಾಯ್ತು, 1 ಆಯ್ತು. ಎ ಪ್ಲಸ್ ಬಿ 1 ಆಯ್ತು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ, ಇಲ್ಲಿ ಎ ಇದೆ, ಇಲ್ಲಿ 0 ಇದೆ. ಸೊ ಆಬ್ವಿಯಸ್ಲಿ ಎ ವ್ಯಾಲ್ಯೂ 8 ಬಂತು. ಎ ವ್ಯಾಲ್ಯೂ 8 ಅಂತಂದ್ರೆ ಎ ವ್ಯಾಲ್ಯೂ ಬಂದ್ಬಿಟ್ಟು 8 ಆಯ್ತು. ನೋಡಿ, ಎ ವ್ಯಾಲ್ಯೂ ಇಸ್ 8, ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು -7 ಅಷ್ಟೇ. ಸೊ ಎ ವ್ಯಾಲ್ಯೂ 8, ಬಿ ವ್ಯಾಲ್ಯೂ -7 ಇರೋದು ಆಪ್ಷನ್ ಸಿ. ನೋಡಿ ಗೊತ್ತಾಯ್ತಾ? ಕಾಮೆಟ್ ಕೆ 2015 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ಇದು. ನೋಡಿ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಇದು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಎ ಪ್ಲಸ್ ಬಿ, ಎ ಇಸ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಜೆ 2019 ನಲ್ಲಿ ಕೇಳಿರುವಂತ ಕ್ವೆಶ್ಚನ್. ಎ ಮತ್ತೆ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆದಾಗ ಬಿ ಅನ್ನೋದು ಸ್ಕ್ಯೂ ಸಿಮಿಟ್ರಿಕ್ ಕೊಟ್ಟಿದ್ದಾರೆ ಅಲ್ವಾ? ಎ ಪ್ಲಸ್ ಬಿ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನು, 2 3 5 -1. ಬಿ ಅನ್ನೋದು ಸಿಮಿಟ್ರಿಕ್ ಅಂತ, ಸ್ಕ್ಯೂ ಸಿಮಿಟ್ರಿಕ್ ಅಂತ ಹೇಳಿದ್ದಾರೆ. ನಾನು ಇದನ್ನ ಟ್ರಾನ್ಸ್ಪೋಸ್ ತಗೊಳ್ತೀನಿ. ಎ ಪ್ಲಸ್ ಬಿ ಟ್ರಾನ್ಸ್ಪೋಸ್ ತಗೊಂಡಾಗ ಏನಾಗುತ್ತೆ, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಆಗುತ್ತೆ. ಎ ಟ್ರಾನ್ಸ್ಪೋಸ್ ಅಂದ್ರೆ ನಿಮ್ಗೆ ಗೊತ್ತು ಎ ಇಟ್ ಸೆಲ್ಫ್, ಬಿ ಟ್ರಾನ್ಸ್ಪೋಸ್ ಅಂದ್ರೆ -ಬಿ. ಯಾಕಂದ್ರೆ ಎ ಅನ್ನೋದು ಸಿಮಿಟ್ರಿಕ್, ಬಿ ಅನ್ನೋದು ಸ್ಕ್ಯೂ ಸಿಮಿಟ್ರಿಕ್. ಫೈನ್. ನಾವು ಈಗ ಎ ಮೈನಸ್ ಬಿ ತಗೊಳ್ತೀನಿ, ಇಲ್ಲಿ ಟ್ರಾನ್ಸ್ಪೋಸ್ ತಗೊಂಡಾದ್ಮೇಲೆ ನಂಬರ್ ನ ಚೇಂಜ್ ಮಾಡ್ಕೊಳ್ತೀನಿ. 2 5 -3 -1. ನೋಡಿ ಅರ್ಥ ಆಯ್ತಾ? ಸೊ ಎರಡನ್ನು ಆಡ್ ಮಾಡ್ತೀನಿ. ಆಡ್ ಮಾಡಿದಾಗ ಏನಾಗುತ್ತೆ, 2a ಆಗುತ್ತೆ, ಇದು 4 8 2 -2. ಸೊ ಆಬ್ವಿಯಸ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಏನಾಗುತ್ತೆ ನೋಡ್ಕೊಳ್ಳಿ, 2 ಆಯ್ತು, 4 ಆಯ್ತು, ಅರ್ಧ ಮಾಡ್ಬೇಕಲ್ವಾ, 1 ಆಯ್ತು, -1. ಎ ವ್ಯಾಲ್ಯೂ ಸಿಕ್ತು. ನನಗೆ ಬೇಕಾಗಿರೋದು, ಅವ್ರು ಕೇಳಿರೋದು ಬಿ ವ್ಯಾಲ್ಯೂ. ಎ ವ್ಯಾಲ್ಯೂ 2 -4 1 -1. ಬಿ ವ್ಯಾಲ್ಯೂ ಗೊತ್ತು ನಿಮಗೆ, ಸ್ಕ್ಯೂ ಅಲ್ವಾ? ಸ್ಕ್ಯೂ ಅಂದ್ರೆ ಈ ಎಲಿಮೆಂಟ್, ಡಯಾಗ್ನಲ್ ಎಲಿಮೆಂಟ್ 0 ಆಗಿರುತ್ತೆ. ಈಗ ಇದು ಇಲ್ಲೇನ್ ಬರ್ಬೇಕು, ಅಂದ್ರೆ ನೋಡ್ಕೊಳ್ಳಿ, ಇಲ್ಲಿ ಬಿ ಜೊತೆ ಇಲ್ಲಿ 4 ಇದೆ, 4 ಅಲ್ಲಿ ಏನ್ ಕಳಿಬೇಕು, 1 ತೆಗಿಬೇಕು. 1 ತೆಗೆದ್ರೆ 3 ಬರುತ್ತೆ. ಇಲ್ಲಿ ಎ ಪ್ಲಸ್ ಬಿ ಕೊಟ್ಟಿದ್ದಾನಲ್ಲ, ಎ ಜಾಗದಲ್ಲಿ ಈ ಎಲಿಮೆಂಟ್ ಜಾಗದಲ್ಲಿ 4 ಇದೆ, 1 ತೆಗೆದ್ರೆ 3 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎ ಜಾಗದಲ್ಲಿ ಏನಿದೆ, 1 ಇದೆ, ಇಲ್ಲಿ 1 ಬಂದ್ರೆ ಇದು ಆಬ್ವಿಯಸ್ಲಿ ಇಲ್ಲಿ -1 ಬರೀಬೇಕು, ಯಾಕಂದ್ರೆ ಸ್ಕ್ಯೂ ಸಿಮಿಟ್ರಿಕಲ್ ಆಪೋಸಿಟ್ ಬರೀಬೇಕು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ 2 × 0 0 -4 × -1. ಸೊ ಏನಾಗುತ್ತೆ, 0 +4 ಅನ್ನೋದು ಯಾವ್ದ್ರಲ್ಲಿ ಇದೆ, 2 ಆಪ್ಷನ್ ಇದೆ. ಇದು ಆಪ್ಷನ್, ಇದು ಇಲ್ಲ. ಆಪ್ಷನ್ ಎ ಮತ್ತೆ ಬಿ ಆಗೋಕ್ ಸಾಧ್ಯ ಇದೆ. ರೋ ಇಂಟು ಕಾಲಮ್ 2 1s are 2 0. ಸೊ 2 +2. ಸೊ 2 ಸೊ 4 ಇದು -1 ಆಗುತ್ತೆ, ಇದು +1. ಸೊ ಆಬ್ವಿಯಸ್ಲಿ -2 ಆಗುತ್ತೆ ಇದು. ಸೊ 4 -2 0 0 × 1 0
-1. ಸೊ 4 - 1 ಇದನ್ನ ಆಪ್ಷನ್ ಮಾಡ್ಕೊಂಡ್ರೆ ಆಪ್ಷನ್ ಬಿ ನಲ್ಲಿ ಇದು ರೈಟ್ ಆನ್ಸರ್ ಇದೆ. ನೋಡ್ಕೊಳ್ಳಿ, JEE 2019 ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ ಗೊತ್ತಾಗ್ತಾ ಇದೆಯಲ್ವಾ? ಸೊ A+B ಕೊಟ್ಟಿದ್ರು, A-B ಹೆಂಗ್ ಬಂದು ಗೊತ್ತಾಯ್ತಲ್ಲ, ಟ್ರಾನ್ಸ್ಪೋಸ್ ತಗೊಳ್ಬೇಕು. A ವ್ಯಾಲ್ಯೂ ಬರುತ್ತೆ, B ವ್ಯಾಲ್ಯೂನ ನೀವು ಪ್ರಿಡಿಕ್ಟ್ ಮಾಡ್ಕೊಳ್ಬಹುದು ಇಲ್ಲಿಂದ, ಈ ಜಾಗದಿಂದ. ಸೊ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿ ವೆದರ್ ಎವ್ರಿವನ್ ಅಂಡರ್ಸ್ಟುಡ್. ಫೈನ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, ಜಸ್ಟ್ ಎ ಮಿನಿಟ್. ಫೈನ್, ಈ ತರ ಕ್ವೆಶ್ಚನ್ ಬಂದಾಗ ನೋಡಿ, ಯಾವಾಗ ಈ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟು ಅದ್ರ ಇನ್ವರ್ಸ್ ಕಂಡಿಡಿರಿ ಅಂದ್ರೆ ವೆರಿ ಸಿಂಪಲ್, ದ ಡಯಾಗ್ನಲ್ ಎಲಿಮೆಂಟ್ಸ್ ಇನ್ವರ್ಸ್ ಆಗಿರ್ಬೇಕು ಅಷ್ಟೇ. ಸೊ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ 17 ಗೆ ಆಪ್ಷನ್ ಎ ಗೊತ್ತಾಯ್ತಲ್ವಾ? ನಾವು ವೇರ್ ಆಸ್ ದಿಸ್ ರೋ ಇಂಟು ಕಾಲಮ್, ಇದನ್ನ ಓಕೆ ಫಸ್ಟ್ ಒಂದು ಇದನ್ನ ಮಲ್ಟಿಪ್ಲೈ ಮಾಡೋಣ. ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರಬೇಕು? ಇದೆಲ್ಲ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದ್ದಾರೆ. ಸೊ ನಥಿಂಗ್ ಟು ವರಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಇವೆರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಮಲ್ಟಿಪ್ಲೈ ಮಾಡಿದಾಗ 1x - 2 + 6, 0 - 1 + 10, 0 - 2 + 6, -2 + 6, ಇದಕ್ಕೆ 1x2. ಸೊ ದಟ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಏನಾಯ್ತು ಇಲ್ಲಿ, 1x2, x - 4, 9, ಇದು 4. ಇದು ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 × x - 4 + 9x + 4 2 = 8. ಸೊ ದಟ್ ಇಸ್ 9x 10x ಆಯ್ತು. 4 2 = 8. ಫೈನ್, ಪ್ಲಸ್ 4x, ಇದು ಪ್ಲಸ್ 4x 12 ಆಗುತ್ತೆ. -12 ಆ ಕಡೆ ಬಂದ್ರೋಣ. x is equal to ಏನಾಗುತ್ತೆ, -12 divided by 10. -12 divided by 10 ಅಂದ್ರೆ -6 divided by 5. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಗೊತ್ತಾಗ್ತಾ ಇದೆಯಾ? ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತಲ್ವಾ? ನಾವು ಇದು ಸಿಂಪಲ್ ಪ್ರಿಡಿಕ್ಷನ್ ನೋಡ್ಕೊಳ್ಳಿ. ರೋ ಇಂಟು ಕಾಲಮ್. ರೋ ಇಂಟು ಕಾಲಮ್ ಅಂದ್ರೆ x + y, x + y ರೋ ಇಂಟು ಕಾಲಮ್ ಮಾಡಿದಾಗ 2. ಎರಡು ನಂಬರ್ನ ಆಡ್ ಮಾಡಿದ್ರೆ 2 ಬರಬೇಕು. ಯಾವ್ದು ಎರಡು ನಂಬರ್ನ ಆಡ್ ಮಾಡಿದ್ರೆ 2 ಬರುತ್ತೆ? x 3 + 1 ಆಗಲ್ಲ. -1 3 ಇದು ಆಗಕ್ ಸಾಧ್ಯ ಇದೆ. ಆಪ್ಷನ್ ಡಿ. ನೋಡಿದ ತಕ್ಷಣ ಪ್ರಿಡಿಕ್ಟ್ ಮಾಡ್ಬೋದು. -1, 3 ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಫೈನ್. ಸೊ ಅಲ್ಲಿಗೆ ಆಲ್ಮೋಸ್ಟ್ 30 ಕ್ವೆಶನ್ಸ್ ನಾವು 45 ಮಿನಿಟ್ಸ್ ಅಲ್ಲಿ ಆದಷ್ಟು ಟ್ರೈ ಮಾಡಿದೀವಿ. ಇನ್ನೊಂದು ಅಸೈನ್ಮೆಂಟ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಮತ್ತೆ ವೈಸ್ ಆಪ್ ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡು ಈಗ ಎಷ್ಟು ಕ್ವಶನ್ಸ್ ನಾನು ಕವರ್ ಮಾಡಕ್ ಟ್ರೈ ಮಾಡಿದ, ಅದ್ರ ಜೊತೆಗೆ ಒಂದಷ್ಟು ಅಸೈನ್ಮೆಂಟ್ಸ್ ಕೂಡ ಸೇರಿಸಿದೀನಿ. ನಿಮ್ಗೆ ಇದು PDF ರೂಪದಲ್ಲಿ ಸಿಗುತ್ತೆ. ಜಸ್ಟ್ ಪ್ರಿಸರ್ವ್ ದಿಸ್ PDF. ಪ್ಲೀಸ್ ಡೌನ್ಲೋಡ್ ದ ಅಸೈನ್ಮೆಂಟ್ ಅಂಡ್ ಟ್ರೈ ಟು ಪ್ರಾಕ್ಟೀಸ್ ಯುವರ್ ಸೆಲ್ಫ್. ಈಗ ಇಷ್ಟು ಮಾಡಿದ್ದು ಕೂಡ ನಿಮ್ಗೆ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ ಆಫ್ ವ್ಯೂ ಕವರ್ ಮಾಡಿ, ಸಿಲೆಬಸ್ ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ರೆಡ್ಯೂಸ್ ಸಿಲೆಬಸ್ ನ ವೈಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಟೆಸ್ಟ್ ನ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಒಂದು ದೊಡ್ಡ ಟೀಮ್ ಇಸ್ ಇನ್ವಾಲ್ವ್ಡ್ reaching you all. We cannot teach people anything. We can only help them discover it within themselves. ಗೆಲಿಲಿಯೋ ಹೇಳ್ತಾನೆ, ನಾವು ಯಾರಿಗೂ ಏನನ್ನೂ ಹೇಳ್ಕೊಡಕ್ ಸಾಧ್ಯ ಇಲ್ಲ, ಬಟ್ ನಾವೊಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇದೆ. ಆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡೋದಕ್ಕೆ SCH ಫೌಂಡೇಶನ್ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅಂಡರ್ ದ ಲೀಡರ್ಶಿಪ್ ಆಫ್ ಗಣಾಚಾರಿ ಸರ್. ಸೊ ಐ ಥ್ಯಾಂಕ್ ಆಲ್ ದ ಟೀಚರ್ಸ್ ಅಂಡ್ ದ ಕೋರ್ ಕಮಿಟಿ ಟೀಮ್ ಟು ಬಿ ದ ಪಾರ್ಟ್ ಆಫ್ KCET ಫ್ರೀ ಆನ್ಲೈನ್ ಕೋರ್ಸಸ್. ನೆಕ್ಸ್ಟ್ ಕ್ಲಾಸ್ ಒಂದು ಡಿಟರ್ಮಿನೆಂಟ್ಸ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.